ಗರಿ ಸರಿ ಸಾ ಮಗರಿ ಸರಿ ಮಮ ಗರಿ ಗ ಮ ಗ ಮ ಗರಿ ಸರಿ ಸಾ ಮಗರಿ ಸರಿ ಮ ಗ ಮ ತಾರೆಯರ ಅಂತರಾಳದ ಮಾತುಗಳನ್ನು ಕೇಳುವ ತಾರಾಂತರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ಶ್ಯಾಮ್ ಪ್ರಸಾದ್. ವೀಕ್ಷಕರೇ, ನಿಮಗೀಗಾಗಲೇ ಗೊತ್ತಾಗಿದೆ ನಮ್ಮ ಈ ವಾರದ ಅತಿಥಿ ಯಾರು ಅಂತ. ತಡ ಮಾಡೋದು ಬೇಡ, ಅವರನ್ನು ಆತ್ಮೀಯವಾಗಿ ಬರಮಾಡ್ಕೊಳ್ತೀನಿ. JK ಅವರೇ, ನಮಸ್ತೆ. ನಮಸ್ತೆ ಶ್ಯಾಮ್, ತುಂಬ ಥ್ಯಾಂಕ್ಸ್ ಸರ್, ತುಂಬ ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಒಂದು ನನ್ನ ಪ್ರೀತಿಯ ಒಂದು ವಾಹಿನಿ ಇದು. ಸೊ ಐ ಆಮ್ ವೆರಿ ಹಾನರ್ಡ್. ಎಸ್ ಎಸ್. ನಿಮ್ಮ ಹೆಸರು ಜಯರಾಮ್ ಕಾರ್ತಿಕ್, ಜಯರಾಮ್ ತಂದೆ ಹೆಸರು ಕಾರ್ತಿಕ್, ನಿಮ್ಮ ಹೆಸರು. ಆದರೆ ನೀವು ಕನ್ನಡ ಚಿತ್ರರಂಗದಲ್ಲಾಗಲಿ ಅಥವಾ ನೀವು ಸೂಪರ್ ಸ್ಟಾರ್ ಆಗಿರೋವಂಥ ಕಿರುತೆರೆಯಲ್ಲಾಗಲಿ ಅಥವಾ ನೀವು ಆಡೋ ಕ್ರಿಕೆಟ್ನಲ್ಲಾಗಲಿ ಚಿರಪರಿಚಿತವಾಗಿರೋದು JK ಅಂತ. ಸ್ಕೂಲ್ನಲ್ಲಿ ಇವಾಗ ನಾವೆಲ್ಲರನ್ನೂ ಇನಿಷಿಯಲ್ಸ್ನಲ್ಲಿ ಕರಿತಾ ಇದ್ದೀವಿ. ಸೊ ಅದರಲ್ಲಿ JK ಅಂತ ಸ್ಟಾರ್ಟ್ ಮಾಡಿದ್ದು. ಸಾಕಷ್ಟು ಜನಕ್ಕೆ ಹೆಸರೇ ಗೊತ್ತಿರಲಿಲ್ಲ. ಸೊ ಹಂಗೆ ಕಂಟಿನ್ಯೂ ಆಯಿತು. ಕಾಲೇಜ್ನಲ್ಲೂ ಹಂಗೆ ಆಗ್ತಾ ಇತ್ತು. ಬಟ್ ಕೆಲಸ ಮಾಡೋ ಟೈಮ್ನಲ್ಲಿ ಎಲ್ಲರೂ ಕಾರ್ತಿಕ್ ಅಂತಾನೆ ಕರಿತಾ ಇದ್ರು. ಬಟ್ ಯಾವಾಗ ನಾನು ಕ್ರಿಕೆಟ್ ಆಡ್ತಾ ಇದ್ನಲ್ಲ, ಅಲ್ಲಿ ಪ್ರತಿಯೊಬ್ರು JK ಅಂತ ಕರೆದು ಸಿನಿಮಾ ಇಂಡಸ್ಟ್ರಿಗೆ ಬಂದ ಮೇಲೂ ಹಂಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಬಿಟ್ರು. ಅಂಡ್ ನನ್ನ ಅದೃಷ್ಟ, ಒಂದು ಸೀರಿಯಲ್ಗೆ ಬಂದಾಗ ಆ ಒಂದು ಸೀರಿಯಲ್ ಹಿಂದಿಲ್ ಮಾಡಿದಾಗ ಅದರಲ್ಲಿ RK ಅಂತ ಅವನ ಹೆಸರು ಇದ್ದಿದ್ದು. ಸೊ ಇಲ್ಲಿ ಕೇಳಿದ್ರು JK ಹಾಕೋಬೋದಾ ಅಂತ, ದಯವಿಟ್ಟು ಹಾಕಿ ಅಂತ. ಇಟ್ಸ್ ಅನ್ ಐಡೆಂಟಿಟಿ ಅಂಡ್ ಇಟ್ ಬಿಕೇಮ್ ಅ ಬ್ರ್ಯಾಂಡ್. ಯಂಗ್ಸ್ಟರ್ ಆಗಿದ್ದಾಗ ಕ್ರಿಕೆಟರ್ ಆಗಿದ್ರಿ, ಪ್ರೊಫೆಷನಲ್ ಕ್ರಿಕೆಟ್ ಆಡ್ತಾ ಇದ್ರಿ. ಅವಾಗಿಂದು ತುಂಬ ಹುಚ್ಚಿರ್ತಾ ಇತ್ತು, ಇಂಡಿಯಾಗೆ ಆಡ್ಬೇಕಂತ ಒಂದು ಆಸೆ. ಸಿಟಿ ಕ್ರೀಡರ್ಸ್ ಅಂತ ಒಂದು ಹಳೆಯ ಕ್ಲಬ್, ಇವರು GR ವಿಶ್ವನಾಥ್ ಸರ್ ಅವರೆಲ್ಲ ಆಡಿರೋಂಥ ಒಂದು ಕ್ಲಬ್. ಸೊ ಅಲ್ಲಿಗೆ ರೆಗ್ಯುಲರ್ ಪ್ರಾಕ್ಟೀಸ್, ನ್ಯಾಷನಲ್ ಕಾಲೇಜ್ ಗ್ರೌಂಡ್ನಲ್ಲಿ ರೆಗ್ಯುಲರ್ ಪ್ರಾಕ್ಟೀಸ್ ಹೋಗ್ತಾ ಇದ್ದು. 96ನಲ್ಲಿ ಸ್ಟಾರ್ಟ್ ಮಾಡಿದ್ದು ಕ್ರಿಕೆಟು. ಸೊ ಎಲ್ಲ ಒಂದು ಅಂಡರ್-22 ಅಂಡರ್-25 ಸ್ಟೇಟ್ ಅದಕ್ಕೆಲ್ಲ ಹೋಗಿ ಝೋನಲ್ಸು ಆಲ್ಮೋಸ್ಟ್ ಒಂದು 9 ವರ್ಷ ಆಡಿ, ರಂಜಿಗಿಂತ ಮುಂಚೆ ಒಂದು ಶಫೀದಾರ್ ಆಶಾ ಅಂತ ಆಗುತ್ತೆ, ಅದರಲ್ಲಿ ಸೆಲೆಕ್ಟ್ ಆಗಿ ಆ ಟೀಮ್ನಲ್ಲಿದ್ದೆ. ಆಲ್ ಇಂಡಿಯಾ ಯೂನಿವರ್ಸಿಟಿ ಆಡಿದೆ. ಸೊ ಕ್ರಿಕೆಟ್ ವಾಸ್ ಬೇಸಿಕಲಿ ಮೈ ಫಸ್ಟ್ ಲವ್ ಅಂಡ್ ಐ ವಾಂಟ್ ಅದನ್ನು ಪರ್ಸ್ಯೂ ಮಾಡ್ಬೇಕಂತ ಒಂದು ಆಸೆ ಇತ್ತು. ಪ್ರೊಫೆಷನಲ್ ಕ್ರಿಕೆಟರ್ ಆಗಬೇಕು ಅನ್ನೋ. ಪ್ರೊಫೆಷನಲ್ ಕ್ರಿಕೆಟರ್ ಯಾಕಂದ್ರೆ ಬೆಮೆಲ್ಗೆ ನಾನು ಕಾಂಟ್ರಾಕ್ಟ್ ಆಡ್ತಾ ಇದ್ದೆ, ಕಾರ್ಪೊರೇಷನ್ ಬ್ಯಾಂಕ್ ಕಾಂಟ್ರಾಕ್ಟ್ ಆಡ್ತಾ ಇದ್ದೆ, DDDC ಕಾಂಟ್ರಾಕ್ಟ್ ಆಡ್ತಾ ಇದ್ದೆ. ಸೊ ಅಲ್ಲಿಂದ ನಾನು ಕ್ರಿಕೆಟೇ ನನ್ನ ಲೈಫು ಅಂತ ಅಂದ್ಕೊಂಡಿದ್ದು. ಬಟ್ ಐ ಥಿಂಕ್ ಸೊ ಐ ಮೀನ್ ಲೈಫ್ ನಿಮ್ಗೆ ಗೊತ್ತಿಲ್ಲ ನೀವೇನಾಗ್ತೀರಾ ಜೀವನದಲ್ಲಿ ಅಂತ ಅಂದ್ಬಿಟ್ಟು. ಒಂದು ಇನ್ಸಿಡೆಂಟು 2000 ಐ ಮೀನ್ ವೆನ್ ಐ ವಾಸ್ 24, ಅವಾಗ ಶಫೀದಾರ್ ಆಶಾನಲ್ಲಿ ಹೈಯೆಸ್ಟ್ ವಿಕೆಟ್ ಎಲ್ಲ ತೊಗೊಂಡು ಸೆಲೆಕ್ಟ್ ಆದ್ಮೇಲೂ ಅವ್ರು ಹೇಳಿದ್ರು, ಅಲ್ಲಿ ಮ್ಯಾನೇಜರ್ ಹೇಳಿದ್ರು, ನೀವು 3 ಮ್ಯಾಚು ಆಡಲ್ಲ, ಯಂಗ್ಸ್ಟರ್ ಬೇಕು, ಅವ್ರು ಆಡಬೇಕು, ಅವ್ರು ರಂಜಿ ಟ್ರೋಫಿ ಆಡಬೇಕು, ಸೊ ಅವ್ರು ಸೆಲೆಕ್ಟ್ ಅಂತ ಅಂದರು. ಅವಾಗ ಒಂದು ಸ್ವಲ್ಪ ಬೇಸರ ಆಗಿ ಸ್ವಲ್ಪ ನನ್ನ ಇದ್ರದ್ದು ಇಂಜಿನಿಯರಿಂಗ್ ಕೆರಿಯರ್ ಮೇಲೆ ಕಾನ್ಸಂಟ್ರೇಷನ್ ಮಾಡಿ M.Tech ಮಾಡಿದೆ. ರೈಟ್. ಅಲ್ಲ, ನಮ್ಮ ಕರ್ನಾಟಕದ ಕ್ರಿಕೆಟರ್ಸ್ ಪ್ರೊಫೆಷನಲ್ಸ್ ಎಲ್ಲ ಇಂಜಿನಿಯರಿಂಗೇ ಮಾಡ್ತಾರಲ್ಲ, ಯಾಕೆ? ಮೇ ಬಿ ಮನೆಯಲ್ಲಿ ಏನು ಗೊತ್ತಾ, ಇಂಜಿನಿಯರ್ ಆಗ್ಬೇಕು, ಡಾಕ್ಟರ್ ಆಗಬೇಕು, ಎರಡರಲ್ಲಿ ಒಂದು ಆಗ್ಬೇಕು. ಡಾಕ್ಟರ್ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ, ಟೈಮ್ ಕೊಡಬೇಕು. ಇಲ್ಲ, ಅದಕ್ಕೆ ಅಪ್ಪ ಅಂದ್ರು, ನೀನು ಡಾಕ್ಟರ್ ಆದ್ರೆ, ಡಾಕ್ಟರ್ ಓದಿದ್ರೆ ನೀನು ಕ್ರಿಕೆಟ್ ಆಡೋಕ್ಕಾಗಲ್ಲ, ಯು ಚೂಸ್ ಇಂಜಿನಿಯರಿಂಗ್ ಮಾಡ್ಕೊಂಡು ನೀನು ಕ್ರಿಕೆಟ್ ಆಡ್ಕೊಂಡಿರು. ಡಾಕ್ಟರ್ ಇಂಪಾಸಿಬಲ್, ಬಿಕಾಸ್ ಈಸ್ ಎ ಡಾಕ್ಟರ್, ಅಪ್ಪ ಇಸ್ ಎ ಡಾಕ್ಟರ್. ಸೊ ಹಾಗಾಗಿ ಕೊನೆಯಲ್ಲಿ ಏನಾಗುತ್ತೆ ಗೊತ್ತಾ, ಸುಮ್ಮನೆ ಇಂಜಿನಿಯರಿಂಗ್ ಮಾಡಬೇಕು ಅಂತ ಮಾಡ್ತಾರೆ, ಅದಾದ್ಮೇಲೆ ಏನಾಗ್ತಾರೋ ಅವ್ರಿಗೆ ಗೊತ್ತು. ಬಟ್ ಟು ಬಿ ವೆರಿ ಆನೆಸ್ಟ್, ಇಂಜಿನಿಯರಿಂಗ್ ಮುಗಿದ್ಮೇಲೆ ಅಟ್ಲೀಸ್ಟ್ ನಾನೊಂದು ಐ ಗೇವ್ ಅ ಜಸ್ಟಿಫಿಕೇಶನ್ ಫಾರ್ ದಟ್ ಡಿಗ್ರಿ. 9 ವರ್ಷ ಕೆಲಸ ಮಾಡಿದೆ ನಾನು, ಸೀರಿಯಸ್ ಆಗಿ ಕೆಲಸ ಮಾಡಿದೆ. ಈವನ್ ನಾನು ಆಕ್ಟಿಂಗ್ ಮಾಡ್ಬೇಕಾದ್ರೆ ಕೆಲಸ ಮಾಡ್ತಾ ಇದ್ದೆ. ಇಂಜಿನಿಯರ್ ಆದ್ಮೇಲೆ ಮಾಡಿದಂಥ ಕೆಲಸಗಳು, ಆ ಲೈಫ್ ಬಗ್ಗೆ ತುಂಬಾ ಕಮ್ಮಿ ಜ್ಞಾನ ಇದೆ ನಮಗೂ. ಹೌದು, ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ. ನಾನು ಹೇಳ್ದಾಗ್ಲೇ ವಾವ್ ಅಂತಾರೆ. ಸೊ ಇಂಜಿನಿಯರಿಂಗ್ BE ಮಾಡಿದಾಗ ಒಂದು ಅವಾಗ ಕೆಲಸ ಸಿಕ್ಕಿದ್ದಕ್ಕೆ 1500 ರೂಪಾಯಿ ಸಂಬಳ ಸಿಗ್ತಾ ಇತ್ತು. ಎಲ್ಲಿ ಮುಗಿಸಿದ್ದು? BIT, ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಮುಗಿಸಿದ್ದು. ಸೊ ಆದ ತಕ್ಷಣನೇ ಒಂದು ಸ್ಮಾಲ್ ಕೆಲಸ ಸಿಕ್ತು, 1500 ರೂಪಾಯಿ ಸಂಬಳ. ಅದು ಪೆಟ್ರೋಲ್ನಲ್ಲೇ ಹೋಗ್ಬಿಡ್ತಾ ಇತ್ತು. ಯಾಕಂದರೆ ಸೈಟ್ ವಿಸಿಟ್, ಒಂದು ಸೈಟಿಂದ ಇನ್ನೊಂದು ಸೈಟಿಗೆ ಹೋಗಿ ಬರ್ತಾ ಇಟ್ ಯೂಸ್ ಟು ಗೋ ಅಪ್. ಸೊ ಆಮೇಲೆ ಅಪ್ಪ ಅಂದರು, ಯು ಹ್ಯಾವ್ ಟು ಡೂ ಯುವರ್ ಮಾಸ್ಟರ್ಸ್ ಅಂತ. ಸೊ ಮಾಸ್ಟರ್ಸ್ ಮಾಡಿದ್ಮೇಲೆ ಇಮಿಡಿಯೇಟಾಗಿ ಐ ಗಾಟ್ ಅ ಜಾಬ್ ಇನ್ ದುಬೈ. ಸೊ ದುಬೈಗೆ ಹೋದ್ಮೇಲೆ 1 ವರ್ಷ ಕೆಲಸ ಮಾಡಿ ವಾಪಸ್ ಬಂದೆ. ಬಂದ ತಕ್ಷಣ ಇಟ್ ಚೇಂಜ್, ಆ್ಯಕ್ಚುಲಿ ನನ್ನ ಪ್ರೊಫೈಲೇ ಚೇಂಜ್ ಆಗೋಯ್ತು.
ಸೊ ಇಲ್ಲಿ ಒಂದು ಒಳ್ಳೆ ಕಂಪ್ನಿ ಪ್ರಾಕ್ಸರ್ ಅಂತ ಕಂಪ್ನಿ. ಫಾರಿನ್ ರಿಟರ್ನ್ ಇಂಜಿನಿಯರ್ಗೂ ಅಷ್ಟೊಂದು ಇದೆಯಾ? ಅದಕ್ಕೆ ಇರೋದು. ಅದಕ್ಕೆ ನೀವು ಇಲ್ಲಿ ಎಷ್ಟೇ ಕಷ್ಟಪಟ್ರೂ ಯು ಹ್ಯಾವ್ ಟು ಸ್ಲೋ. ಇಲ್ಲಿ ಎಷ್ಟೇ ಸೈಟ್ ಇಂಜಿನಿಯರಿಂಗ್ ಓಡಾಡಿದ್ರು ಕೇಳಲ್ಲ. ಓಕೆ, ಓ ದುಬೈಗೆ ಹೋಗಿ ಬಂದಿದ್ಯಾ ಅಂದ್ಬಿಟ್ಟು ಇಟ್ ವಾಸ್ ಆ್ಯಡೆಡ್ ಅಡ್ವಾಂಟೇಜ್. ರೈಟ್. ಸೊ ಅಲ್ಲಿಂದ 9 ವರ್ಷ ಪ್ರಾಕ್ಸರ್ ಅಂತ ಒಂದು ಕಂಪ್ನಿನಲ್ಲಿ ಕೆಲಸ ಮಾಡಿದೆ. ಎಸ್, ಕ್ರಿಕೆಟರ್ ಆಗಿದ್ರು ಒಂದು ಸೆಲೆಬ್ರಿಟಿ ಆಗ್ತಾ ಇದ್ರಿ. ಇಂಜಿನಿಯರ್ ಆಗಿ ಕಂಟಿನ್ಯೂ ಮಾಡಿದ್ರೆ ಆಗ್ತಿದ್ರೋ ಇಲ್ವೋ? ಆಗಿದ್ದೆ. ಟು ಬಿ ವೆರಿ ಆನೆಸ್ಟ್ ಹೇಳ್ತೇನೆ, ಇವಾಗಲೂ ನಾನು ಸಾಕಷ್ಟು ಜನಕ್ಕೆ ಹೇಳ್ತೀನಿ, ಯು ಕನ್ಸಿಡರ್ ಮೀ ಇನ್ ಮೈ ಇಂಡಸ್ಟ್ರಿ ಏನಂತ ಗೊತ್ತಿಲ್ಲ, ನನ್ನ ಕಂಪ್ನಿನಲ್ಲೇ ನಾನು ಸೂಪರ್ ಸ್ಟಾರ್. ಓಕೆ. ಯಾಕಂದ್ರೆ ಆ ಗ್ರೋತ್ ಹಂಗಿತ್ತು. ಐ ವಾಸ್ ಫೋಕಸ್ಡ್ ಆನ್ ದಟ್ ಒನ್. ವೆರಿ ಫಾಸ್ಟ್, ಬೇಗ ಗ್ರೋತ್ ಆಯಿತು. ಒಬ್ಬ ಜೂನಿಯರ್ ಸ್ಟ್ರಕ್ಚರಲ್ ಇಂಜಿನಿಯರ್ ಇಂದ ಸೀನಿಯರ್ ಸ್ಟ್ರಕ್ಚರಲ್ ಇಂಜಿನಿಯರ್ ಆಗಿ ವಿತಿನ್ 1 year ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆದೆ. ಆಮೇಲೆ ಏಷ್ಯಾ ಹೆಡ್ ಆದೆ. ಸೊ ದ ಗ್ರೋತ್ ವಾಸ್ ವೆರಿ ಗುಡ್, ಕಂಪ್ನಿ ವಾಸ್ ವೆರಿ ಗುಡ್. ಬಟ್ ಇದೊಂದು ಹುಚ್ಚು ಬಂತು, ಆಮೇಲೆ ಸಿನಿಮಾ ಹುಚ್ಚು ಬಂತು. ಲೈಟ್ ಬೀಳ್ಬೇಕಾಗಿತ್ತು ಮುಖದ ಮೇಲಲ್ವಾ? ವೆರಿ ಟ್ರೂ. ಕ್ರಿಕೆಟಲ್ಲಿ ಫ್ಲಡ್ ಲೈಟ್ ಯಾವಾಗೋ ಒಂದೊಂದ್ಸತಿ ಬೀಳುತ್ತೆ. ಎಲ್ಲ ಏನು ಗೊತ್ತಾ, ಲೈಫ್ನಲ್ಲಿ ನೀವು ಏನೋ ಯಾವಾಗಲೂ ಅನ್ಕೊಂಡಿರ್ತೀರಾ, ಅದು ಯಾವಾಗಲೂ ಆಗುತ್ತೆ. ಫಾರ್ ಎಕ್ಸಾಂಪಲ್ ಐ ಟೆಲ್ ಯು, ಅವಾಗ ಕ್ರಿಕೆಟರ್ ಆಗೋಕ್ಕಾಗಲಿಲ್ಲ. ಅಂದರೆ ಇಂಡಿಯಾಗೆ ಆಡಬೇಕು, ಅಷ್ಟು ಜನದ ಮುಂದೆ ಆಟ ಆಡಬೇಕು ಅಂತ ಒಂದು ಆಸೆ ಇತ್ತು. ಅವಾಗ ಅದಾಗಲಿಲ್ಲ. ಬಟ್ CCL ಮೂಲಕ ಅದೇ ಕ್ರೌಡು, ಅದೇ ಲೈಟು, ಅದೇ ಟೆಲಿಕಾಸ್ಟು, ಕರಿಯರ್ ತುಂಬ ಚೆನ್ನಾಗಿ ಗ್ರೋತ್ ಆಗ್ತಾ ಇತ್ತು. ಆಲ್ ಆಫ್ ಅ ಸಡನ್ ನೀವು ಬಂದು ಸಿನಿಮಾನಲ್ಲಿ ಕಾಣಿಸ್ಕೊಳ್ತೀರಾ ಅಂದರೆ ಹೇಗೆ ಸಾಧ್ಯ ಆಯ್ತು ಇದು? ಅದು ಫಸ್ಟ್ ಮೂವಿ ಡೆಡ್ಲಿ 2. ರೈಟ್. ಡೆಡ್ಲಿ 2 ಮೂವಿನಲ್ಲಿ ಒಬ್ಬ ಅಸೋಸಿಯೇಟ್ ಡೈರೆಕ್ಟರ್ ಸುಷ್ಮಾ ವೀರ್ ಅಂತ, ಅವರ ಫ್ರೆಂಡ್ ಒಬ್ಬ ಜೇಮ್ಸ್ ಅಂತ ಅಂದ್ಬಿಟ್ಟು, ಅವ್ನು ನನಗೆ DJ, ಅವ್ನು ಈಸ್ ಅ DJ, ಅವ್ನ ಫ್ರೆಂಡು. ಸೊ ನಾನು ಪಾರ್ಟಿ ಮಾಡ್ತಾಯಿದ್ದೆ ತುಂಬ. ನನ್ನ ಪಾರ್ಟಿ ಏನಂತ ಅಂದರೆ ಹೋಗೋದು, ಒಂದು ಜ್ಯೂಸ್ ತೊಗೊಳೋದು, ಆ ಮ್ಯೂಸಿಕ್ ಮುಂದೆ ಡ್ಯಾನ್ಸ್ ಆಡೋದು, ಅಷ್ಟೇನೆ. ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಸಂಡೇ. ಸೊ ಅವ್ನು DJ ಹಿ ಟೋಲ್ಡ್ ಮಿ, ಮಾಡ್ಲಿಂಗ್ ಮಾಡ್ತಿದ್ದೆ ಆ ಟೈಮ್ನಲ್ಲಿ ಕಂಟಿನ್ಯೂಸ್ ಆಗಿ. ಸೊ ಅವ್ನು ಅಂದ, ಹಿಂಗೊಂದಿದೆ ಬೇಕಂತೆ ಒಂದು ರೋಲ್ಗೆ ಅಂತ. ಅವ್ರನ್ನ ಹೋಗಿ ಮೀಟ್ ಮಾಡಿದೆ. ಅಲ್ಲಿವರೆಗೆ ಶ್ಯಾಮ್ ಸರ್, ಟು ಬಿ ವೆರಿ ಆನೆಸ್ಟ್, ನನಗೆ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಏನೂ ಗೊತ್ತಿಲ್ಲ. ಐ ಡೋಂಟ್ ನೋ ಎನಿಥಿಂಗ್ ಅಬೌಟ್, ಝೀರೋ ನಾಲೆಜ್. ಸೊ ಅವ್ರನ್ನ ಹೋಗಿ ನೋಡಿದಾಗ, ರವಿ ಶ್ರೀವತ್ಸ ಸರ್ನೆಲ್ಲ ನೋಡಿದಾಗ, ಓ ಇವರೆಲ್ಲ ಜೆನ್ಯೂನ್ ಪೀಪಲ್, ನಾನು ಇವ್ರನ್ನ TV ನೋಡಿದ್ದೀನಿ, ಬಿಗ್ ಡೈರೆಕ್ಟರ್, ಇವ್ರನ್ನೆಲ್ಲ ನೋಡಿ ಅಂದ್ಬಿಟ್ಟು ಒಂದು ಕಾನ್ಫಿಡೆನ್ಸ್ ಬಂತು. ಸೊ ಅವರು ಅಷ್ಟೇ ಒಂದು 3 ದಿವಸ ಕರೆದ್ರು, ನೋಡಿದ್ರು ಕಳಿಸಿದ್ರು. ಆಫೀಸ್ ಮಧ್ಯದಲ್ಲಿ ಹೋಗ್ತಾ ಇದ್ದೆ, ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ನಾನು. ಅದೇ ಆಫೀಸ್ ಇದ್ರ ಟೈಮ್ನಲ್ಲಿ, ಊಟದ ಟೈಮ್ನಲ್ಲಿ ಹೋಗ್ತಾ ಇದ್ದೆ, ಬರ್ತಾ ಇದ್ದೆ. ಸೊ ದೆನ್ ಇಟ್ ಹ್ಯಾಪನ್ ದಟ್ ಯು ಆರ್ ಸೆಲೆಕ್ಟೆಡ್. 1 month ರಜಾ ತೊಗೋಬೇಕಂತ. ನಾನು ರಜಾನೇ ತೊಗೊತಾ ಇರಲಿಲ್ಲ ಆಫೀಸ್ನಲ್ಲಿ. ಆ 1 ತಿಂಗಳು ಏನಕ್ಕೋ ಇಟ್ಕೊಂಡಿದ್ದೆ. ನಿಮ್ಮ ಹತ್ರ ಬ್ಯಾಕಪ್ ತುಂಬ ಇತ್ತು, ಬೇಕಾಗುತ್ತೆ ಅಂತ. ನೋಡಿದ್ರೆ ಇವ್ರು ಹೇಳಿದ್ರು, ಐ ಟುಕ್ 1 month ಲೀವ್. ಆಮೇಲೆ ಸಿನಿಮಾ ಇನ್ನೇನು ಒಂದು 10 daysನಲ್ಲಿ ಸ್ಟಾರ್ಟ್ ಅಂದ ತಕ್ಷಣ ನಾನು ಸಿನಿಮಾದಲ್ಲಿ ಇರಲಿಲ್ಲ. ಐ ವಾಸ್ ರಿಮೂವ್ಡ್ ಫ್ರಮ್ ದ ಮೂವಿ. ದೆನ್ ಐ ವಾಸ್ ಲೈಕ್ ಶಾಕ್ಡ್. ಏನು ಇದು ಗ್ಯಾರಂಟಿ, ನಾನು ಏನು ಅಂದ್ಕೊಂಡಿದ್ನೋ ಅದೇ ಈ ಇಂಡಸ್ಟ್ರಿ ಅಂದ್ಬಿಟ್ಟು ಐ ಜಸ್ಟ್ ಲೆಫ್ಟ್ ಇಟ್. ಬಟ್ ಆ ಸುಷ್ಮಾ ವೀರನ್ ಅವರು, ಶಿ ಟೋಲ್ಡ್, ಅವ್ರು ಫೋರ್ಸ್ ಮಾಡಿ ಒಂದು ಕ್ಯಾರೆಕ್ಟರ್ ಮಾಡಿಸಿದ್ರು. ಅದೇ ರವಿ ಪೂಜಾರ ರೋಲ್. ಅದರಲ್ಲಿ ಒಂದು ಸ್ಮಾಲ್ ರೋಲ್ ವಿಚ್ ಇಸ್ ಒಂದು 3 scenes ಬರ್ತೀನಿ. ಒಂದೇ ದಿವಸ ಶೂಟು. 30 ದಿವಸದಲ್ಲಿ 29 ದಿನ ಪಾರ್ಟಿ ಮಾಡಕ್ ಸಿಕ್ತು. ನೆನ್ನೆ ಆ ಫಿಲಮ್ ಮಾಡಿದೆ, ಐ ಲೆಫ್ಟ್ ಇಟ್ ಹೋದೆ, ಕಂಟಿನ್ಯೂ ಮಾಡ್ತಾ ಇದ್ದೆ. ಬಟ್ ಆರ್ಟಿಕಲ್ ಬಂದ್ಬಿಡ್ತು ಮ್ಯಾಗಝೀನ್ಸ್ನಲ್ಲಿ, ಪೇಪರ್ನಲ್ಲೆಲ್ಲ ಅಪ್ರಿಷಿಯೇಟ್ ಮಾಡಿದ್ರು. ಮೀಡಿಯಾದವ್ರು ದೇ ಅಪ್ರಿಷಿಯೇಟೆಡ್ ಮೀ. ರಿಯಲಿ ಥ್ಯಾಂಕ್ಸ್ ಟು ದ ಮೀಡಿಯಾ. ಅವ್ರು ಅಪ್ರಿಷಿಯೇಟ್ ಮಾಡಿದ್ರು. ಅಲ್ಲಿಂದ ಇಟ್ ವೆಂಟ್ ಟು ಕ್ರಿಕೆಟ್. ಆ್ಯಕ್ಚುಲಿ ಕ್ರಿಕೆಟ್ಗೆ ನಡೀತಾ ಇದೆ ರಾಜ್ ಕಪ್ ಅಂತ, ಬೇಕು ಆ್ಯಕ್ಟರ್ಸು ಅಂತ ಅಲ್ಲಿ ಹೇಳ್ಕೊಂಡು ಹೋಗಿದ್ದು. ಟು ಬಿ ವೆರಿ ಆನೆಸ್ಟ್ ಸರ್, ನನಗೆ ಸಿನಿಮಾ ಇಂಡಸ್ಟ್ರಿ ಅಂದರೆ ಆಗ್ತಾ ಇರಲಿಲ್ಲ. ಹಂಗಂದ್ರೆ ಐ ಡೋಂಟ್ ನೋ ಎನಿಥಿಂಗ್ ಅಬೌಟ್ ಇಟ್ ಅಲ್ಲ. ನಿಮಗೆ ಗೊತ್ತಿಲ್ಲದೆ ಇರೋದು ಹೆಂಗೆ ಹೋಗಿ ಮಾಡ್ತೀರಾ ನೀವು? ಸಿನಿಮಾ ನೋಡೋ ಅಭ್ಯಾಸಗಳು. ಶಿವಣ್ಣ ಅವ್ರ ಮೂವಿ ಫಸ್ಟ್ ಡೇ ಫಸ್ಟ್ ಶೋ, ಆ ಟೈಮ್ನಲ್ಲಿ ರಾಜ್ಕುಮಾರ್ ಸರ್ ಮೂವಿ ಫಸ್ಟ್ ಡೇ ಫಸ್ಟ್ ಶೋ, ಇವರು ಅನಂತ್ ನಾಗ್ ಸರ್ ಮೂವಿ, ಅದೆಲ್ಲ ಫಸ್ಟ್. ಅಂಬರೀಷ್ ಸರ್, ಐ ವಾಸ್ ದ ಫಸ್ಟ್ ಫ್ಯಾನ್ ಅಂತ ಅಂದರೆ ಆಫ್ ಅಂಬರೀಷ್ ಸರ್. ಅವರು ಚಕ್ರವ್ಯೂಹ ಫಿಲಮು, ಆ ಡ್ರೆಸ್ಗಳು, ಆ ಬಟನ್ಸ್ ಇರೋ ಡ್ರೆಸ್ಗಳು, ಗನ್ನು, ಅವೆಲ್ಲ ಆಲ್ ದೋಸ್ ಥಿಂಗ್ಸ್, ಯು ನೋ, ಐ ವಾಸ್ ಕ್ರೇಜಿ ಅಬೌಟ್ ಅಂಬರೀಷ್ ಸರ್. ಯಾ, ಇನ್ನೇ ಅಷ್ಟೊಂದು ಜನ ಗೊತ್ತಿರಲಿಲ್ಲ. ದೆನ್ ಐ ಗಾಟ್ ಟು ನೋ ಲಾಟ್ ಆಫ್ ಪೀಪಲ್. ಬಟ್ ಸಿನಿಮಾ ಹೋಗಿ ಎವ್ರಿ ಸ್ಯಾಟರ್ಡೆ ಅಂಡ್ ಸಂಡೇ ಹೋಗಿ ನೋಡ್ತಾ ಇದ್ದಿದ್ದು. ಆ ಡೆಡ್ಲಿ 2 ನಲ್ಲಿ ಏನು ಅಂತ ಒಳ್ಳೆ ನಿಮಗೆ ಅನುಭವ ಆಗಲಿಲ್ಲ, ಆದ್ರೂ 3 ಸೀನ್ ಮಾಡಿದ್ರೆ, ಬಟ್ ರೆಕಗ್ನಿಷನ್ ಸಿಕ್ತು. ಹೌದು. ಆಮೇಲೆ ರಾಜ್ ಕಪ್ ಸ್ಟಾರ್ಟ್ ಆಯ್ತು. ರಾಜ್ ಕಪ್ ನಲ್ಲಿ ಸುದೀಪ್ ಸರ್ ಮೀಟ್ ಮಾಡಿದ್ರು. ಸೊ ಆ ಕ್ರಿಕೆಟ್ ಆಡ್ತಾ ಆಡ್ತಾ ಅವರೇ ಆ ಕೆಂಪೇಗೌಡ ಒಂದು ಸಿನಿಮಾಕ್ಕೆ ಅವ್ರು ಹೇಳಿದ್ರು. ದೆನ್ ಐ ಟೋಲ್ಡ್ ಅವ್ರಿಗೆ, ಸರ್ಗೆ, ಸುದೀಪ್ ಸರ್ಗೆ ಹೇಳಿದೆ, ನಾನು ರಜಾ ತೊಗೊಳಕ್ಕಾಗಲ್ಲ, ಕಡಿಮೆ ರೋಲ್ ಇದ್ರೆ ಐ ವಿಲ್ ಡೂ ಇಟ್ ಅಂತ.
ಒಂದು 3 ದಿವಸ 4 ದಿವಸ ವೀಕೆಂಡ್ ರೋಲ್ಸ್ ಕೊಡಿ ಯಾವ್ದಾರು. ಸೊ ದಟ್ ಟೈಮ್ ನೋಡಿದ್ರೆ ಕೆಂಪೇಗೌಡಲ್ಲಿ ಜಾಸ್ತಿ ದಿನ ಶೂಟ್ ಮಾಡಿದ್ವಿ. ನಾನು ಶೂಟಿಂಗ್ ಇಲ್ದಿದ್ದನ್ನು ಇರ್ತಾ ಇದ್ದೆ, ಯಾಕಂದ್ರೆ ನನಗೆ ಆ ಎನ್ವೈರನ್ಮೆಂಟ್ ಅವಾಗ ಇಷ್ಟ ಆಯಿತು, ಕಲಿಯೋಕ್ಕೆ ತುಂಬ ಇದೆ ಅಂತ ಅಂದ್ಬಿಟ್ಟು. ಐ ವಾಸ್ ಅಬ್ಸರ್ವಿಂಗ್ ಸ್ಟಿಲ್, ಟು ಬಿ ವೆರಿ ಆನೆಸ್ಟ್, ನನಗೆ ನನ್ನ ಕೆರಿಯರ್ ಆಸ್ ಅ ಸ್ಟ್ರಕ್ಚರಲ್ ಇಂಜಿನಿಯರೇ ಗ್ರೋ ಆಗ್ತಾ ಇದ್ದೆ. ಇದ್ರ ಮೇಲೆ ಇಂಟ್ರೆಸ್ಟೇ ಇರಲಿಲ್ಲ. ಸಣ್ಣ ಪುಟ್ಟ ಪಾತ್ರಗಳಾದ್ರೂ ಇಟ್ ಬ್ರಾಟ್ ಯು ಟು ದ ಲೈಮ್ ಲೈಟ್ ಅಲ್ಲ. ಆ್ಯಕ್ಚುಲಿ ಅದಾಗಿರ್ಬೋದು, ಕೆಂಪೇಗೌಡ, ವರದಾನಾಯಕ, ಅದಾದ್ಮೇಲೆ ಎಲ್ಲ ಚಿಕ್ಕ ಚಿಕ್ಕ ಪಾತ್ರಗಳು ಬರ್ತಾ ಇತ್ತು. ಆ್ಯಂಡ್ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೆಲ್ಲ 3 ದಿವಸ 4 ದಿವಸ ಶೂಟು. ಈವನ್ ವಿಷ್ಣುವರ್ಧನ ಆದಾಗ್ಲೂ ಅಷ್ಟೇ, ಸುದೀಪ್ ಸರ್ಗೆ ನಾನು ಅವ್ರದ್ದು ಒಂದು ಮನೆ ಪ್ಲಾನ್ ಮಾಡಿದ್ದೆ. ಓಕೆ, ಆ ಡಿಸೈನ್ ತೋರ್ಸಕ್ಕೆ ಸೆಟ್ಟಿಗೆ ಹೋಗಿದ್ದೆ. ಸೊ ಹಿಂಗೆ ಡಿಸೈನ್ ಅಂತಂದು ಆಯಿತು, ಒಂದು ರೋಲ್ ಮಾಡ್ಬಿಟ್ಟು ಹೋಗ್ಬಿಡು, 2 ದಿವಸ ಶೂಟು, 2 ದಿವಸ ಶೂಟು ಪ್ಲೀಸ್, ನನಗೆ ರಜಾ ಸಿಗಲ್ಲ ಅಂತ 2 ಡೇಸ್ ಶೂಟ್ ಅದನ್ನು ಮಾಡಿದ್ದು ವಿಷ್ಣುವರ್ಧನ. ದಟ್ಸ್ ಹೌ ಇಟ್ ಆಲ್ ಸ್ಟಾರ್ಟೆಡ್. ವಂಡರ್ಫುಲ್. ಬಟ್ ಸ್ಟಿಲ್ ಆ ಡ್ರೀಮ್ಸ್ ಬರಲೇ ಇಲ್ವಾ ನಿಮಗೆ, ನಾನೊಂದು ಸ್ಟಾರ್ ಆಗಬೇಕು? ಇಲ್ವಲ್ಲ, ಅದು ಹಂಗಂದ್ರೆ ಆ ಸ್ಮಾಲ್ ರೋಲ್ಸ್ ಮಾಡಿ ಏನು, ವಾಟ್ ಈಸ್ ದ ಗ್ರೋತ್? ಐ ಡಿಂಟ್ ನೋ ಅಬೌಟ್ ಇಂಡಸ್ಟ್ರಿ ಗ್ರೋತ್, ಏನೂ ಗೊತ್ತಿರಲಿಲ್ಲ. ಆಮೇಲೆ ಆ ಪ್ಯಾಷನೂ ಇರಲಿಲ್ಲ ಅವಾಗ. ತುಂಬ ನಾನು ಇನ್ವಾಲ್ವ್ ಆಗಿದೆ ನನ್ನ ಇಂಜಿನಿಯರಿಂಗ್ ಕೆರಿಯರ್ನಲ್ಲಿ. ಯಾಕಂದರೆ ಇವಾಗ ನೀವು ಟಾಟಾ ಜಮ್ಶೆಡ್ಪುರ್ ಸ್ಟೀಲ್ ಪ್ಲಾಂಟು, ಇಲ್ಲಾಂದರೆ ನಮ್ಮ JSW ಬೆಳ್ಳಾರಿ ಇದೆಯಾ ಸ್ಟೀಲ್ ಪ್ಲಾಂಟು, ಆ ಸ್ಟೀಲ್ ಪ್ಲಾಂಟ್ದು ಆಕ್ಸಿಜನ್ ಪ್ಲಾಂಟ್ ಇದೆಯಲ್ಲ, ಅದನ್ನು ನಾವು ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಿದ್ದು. ಸೊ ಐ ವಾಸ್ ದ BBMP ರಿಜಿಸ್ಟರ್ಡ್ ಸ್ಟ್ರಕ್ಚರಲ್ ಇಂಜಿನಿಯರ್. ಸೊ ಆ ಪ್ಲಾನ್ನ ನಾನು ಆಥರೈಸ್ ಮಾಡ್ತಾ ಇದ್ದೆ. ಓಕೆ, ಅದು ಸ್ಟ್ರಕ್ಚರಲ್ ಇಂಜಿನಿಯರ್. ಸೊ ಅಂಥ ಒಂದು ದೊಡ್ಡ ಪೋಸ್ಟ್ನಲ್ಲಿ ವೆನ್ ಯು ಹ್ಯಾವ್ ಲಾಟ್ ಆಫ್ ಮನಿ, ಸ್ಯಾಲ್ರಿ ಬರ್ತಾ ಇದೆ, ಐ ಮೀನ್ ಯು ಆರ್ ರೆಕಗ್ನೈಸ್ಡ್ ಆಲ್ ಓವರ್ ದ ವರ್ಲ್ಡ್, ಇದು ಏನಕ್ಕೆ ಅಂತ ಅಂದ್ಬಿಟ್ಟು ಇದ್ರ ಬಗ್ಗೆ ಐಡಿಯಾನೇ ಇರಲಿಲ್ಲ. ಓಕೆ, ಬಟ್ ಈ ಸಮಯದಲ್ಲಿ ಸಮಥಿಂಗ್ ಹ್ಯಾಪನ್ ದಟ್ ಫೋರ್ಸ್ಡ್ ಯು ಪರ್ಮನೆಂಟ್ಲಿ ಇಂಟು ದಿ ಇಂಡಸ್ಟ್ರಿ. ಮೇನ್ ಥಿಂಗ್ ಇಸ್ ಅಶ್ವಿನಿ ನಕ್ಷತ್ರ. ಎಸ್, ಅದ್ರ ಬಗ್ಗೆ ನಿಮ್ಮಷ್ಟೇ ತಿಳ್ಕೊಂಡಿರೋರು ಅಥವಾ ನಿಮ್ಗಿಂತ ಒಂಚೂರು ಎಕ್ಸ್ಟ್ರಾ ಗೊತ್ತಿರೋರು ಒಬ್ರು ಮಾತಾಡಿದ್ದಾರೆ ಸರ್. ಓಹ್, ಹಾಂ, ಇಸ್ ಇಟ್? ಯಸ್, ಸರ್ಪ್ರೈಸ್. ನೋಡಿದ್ಮೇಲೆ ಇನ್ನೊಂದು ಸರ್ಪ್ರೈಸ್ ಆಗ್ಬೋದು. ಓಕೆ, ಲೆಟ್ಸ್ ವಾಚ್ ದಿಸ್. AV JK, ನಾವು ಅವ್ರನ್ನ JK ಅಂತಾನೆ ಕರೆಯೋದು. ಹೆಸರು ಜಯರಾಮ್ ಕಾರ್ತಿಕ್. ಅಶ್ವಿನಿ ನಕ್ಷತ್ರ ಸೀರಿಯಲ್ ಅವ್ರು ಬಂದಾಗ ನಮಗೆ ಅವರು ಯಾವ ಥರ ಆ್ಯಕ್ಟ್ ಮಾಡ್ತಾರೆ ಅನ್ನೋ ಒಂದು ಭಯ ಇತ್ತು. ಅದರಲ್ಲಿ ಒಳ್ಳೆ ಕ್ರಿಕೆಟ್ ಪ್ಲೇಯರ್ ಆಗಿದ್ರು. ಆ ಟೈಮಲ್ಲಿ ಸೀದಾ ನಮ್ಮ ಗಣಪತಿ ಭಟ್ರ ಆಫೀಸಿಗೆ ಬಂದರು. ನಾವು ಏನು ಅಂದ್ಕೊಂಡ್ವಿ, ಇಲ್ಲ ಜಯರಾಮ್ ಕಾರ್ತಿಗೆ ಸಿಕ್ಕಾಪಟ್ಟೆ ಅಹಂಕಾರ ಇದೆ ಹಾಗೆ ಹೀಗೆ ಅಂತೆಲ್ಲ ಅಂದ್ಕೊಂಡಿದ್ವಿ. CCL ಆಡುವಾಗ 6 ಮೇಲೆ 6 ಹೊಡಿತಿದ್ರಲ್ಲ, ಬೌಲಿಂಗಲ್ಲಿ ವಿಕೆಟ್ ತೆಗಿತಾ ಇದ್ರು. ಹಾಗಾಗಿ ಹಾಗೆ ಅಂದ್ಕೊಂಡ್ವಿ, ಇಲ್ಲ ಸೀದಾ ಸಾದಾ ಒಬ್ಬ ನಮ್ಮ ಥರನೇ ಒಬ್ಬ ಮನುಷ್ಯ ಅಂತ ನಮಗೆ ಗೊತ್ತಾಯಿತು. ಆ್ಯಕ್ಟಿಂಗ್ ಬಗ್ಗೆ ಅವರ ಸ್ಕಿಲ್ಲು ತುಂಬ ಚೆನ್ನಾಗಿದೆ. ಒಬ್ಬ ಸೂಪರ್ ಸ್ಟಾರ್ ಕನ್ನಡಕ್ಕೆ ಆ ದಿನ ಎಂಟ್ರಿ ಕೊಟ್ಟಿದ್ದು ಅಶ್ವಿನಿ ನಕ್ಷತ್ರ ಸೀರಿಯಲ್ ಮುಖಾಂತರ. ಆಮೇಲೆ ಅವರ ಡೆಡಿಕೇಶನ್ನು, ಟೈಮಿಂಗು, ನಾವು ಶೂಟಿಂಗ್ ಸೆಟ್ಟಿಗೆ ಹೋಗೋಕ್ಕಿಂತ ಮುಂಚೆನೇ ಶೂಟಿಂಗ್ ಸೆಟ್ಟಲ್ಲಿ ಬಂದು ಕೂತಿರೋರು. ಆಮೇಲೆ ಡೈರೆಕ್ಟರ್ ಆರ್ಟಿಸ್ಟ್ ಅಂತ ಹೇಳ್ಬೋದು. ಪ್ರತಿಯೊಂದು ಯಾವುದೇ ಒಂದು ಸೀನ್ ಮಾಡಬೇಕು ಅಂದ್ರೂ ಫಸ್ಟು ನನ್ನ ಹತ್ರ ಕೇಳಿ ಅಥವಾ ನಾವು ಹೇಗೆ ಎಕ್ಸ್ಪ್ಲೈನ್ ಮಾಡ್ತೀವಿ ಅದೇ ಥರ ಆ್ಯಕ್ಟಿಂಗ್ ಮಾಡ್ಕೊಂಡು ಹೋದರು. ತುಂಬ ಜಯರಾಮ್ ಕಾರ್ತಿಕ್ ಅಂದರೆ ನಮಗೆ ಇಡೀ ಸೆಟ್ಟಲ್ಲಿ ತುಂಬ ಪ್ರೀತಿ ಪಾತ್ರರಾದರು. ಪ್ರೊಡ್ಯೂಸರಿಂದ ಹಿಡಿದು ಚಾನಲ್ವರೆಗೂ ಜಯರಾಮ್ ಕಾರ್ತಿಕ್ ಅಂದರೆ ಏನೋ ಒಂಥರ ಖುಷಿ. ಆ ದಿನ ನಮಗೊಂಥರ ಜಯರಾಮ್ ಕಾರ್ತಿಕ್ದು ಶೂಟಿಂಗ್ ಇದೆ ಅಂದರೆ ಏನೋ ಒಂಥರ ಹಬ್ಬದ ಥರ ಅನಿಸೋದು. ಅಶ್ವಿನಿ ನಕ್ಷತ್ರ ಅವರಿಗೆ ತುಂಬ ಒಳ್ಳೆ ಹೆಸರು ತಂದುಕೊಡ್ತು. ಆಮೇಲೆ ಜಯರಾಮ್ ಕಾರ್ತಿಕ್ಕಿಗೆ ಸಿನಿಮಾದಲ್ಲಿ ಒಳ್ಳೊಳ್ಳೆ ಅವಕಾಶ ಮುಂದಕ್ಕೆ ಸಿಗಲಿ. ಆಮೇಲೆ ಎಲ್ಲೋ ಒಂದು ಕಡೆ ಅವ್ರದ್ದು ನ್ಯೂಸಲ್ಲಿ ನಾನು ಕೇಳಿದೆ, ಬೇಡ ಕನ್ನಡ ಇಂಡಸ್ಟ್ರಿನೇ ಬೇಡ, ನಾನು ಸಿನಿಮಾದಲ್ಲಿ ಮಾಡಲ್ಲ, ಯಾವುದ್ರಲ್ಲೂ ಮಾಡಲ್ಲ ಅಂತಿದ್ರು. ಹಾಗೆ ಮಾಡಬೇಡಿ, ನಿಮ್ಮಂಥ ಪ್ರತಿಭೆಗಳು ಇಂಡಸ್ಟ್ರಿಗೆ ಬೇಕು. ನೀವು ಪುನಃ ಕನ್ನಡ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಬೇಕು, ಸೀರಿಯಲ್ಗಳಲ್ಲೂ ಆ್ಯಕ್ಟ್ ಮಾಡಬೇಕು. ಕನ್ನಡ ಜನ ಇವತ್ತಿಗೂ ನಿಮ್ಮನ್ನು ನೆನ್ಪು ಮಾಡ್ಕೋತಾರೆ. ಅಶ್ವಿನಿ ನಕ್ಷತ್ರದಲ್ಲಿ JK ಸೂಪರ್ ಸ್ಟಾರ್ ಅಂತ ಹೇಳ್ಬಿಟ್ಟು. ನನಗೆ ಅವ್ರದ್ದೊಂದು ಸೀನು ಇವತ್ತಿಗೂ ಎಲ್ಲೋ ಕಂಠೀರವ ಸ್ಟುಡಿಯೋ ರೋಡಲ್ಲಿ ಶೂಟಿಂಗ್ ಮಾಡ್ತಿರುವಾಗ ತುಂಬ JK ಅಂದರೆ ತುಂಬ ಆ ಟೈಮಲ್ಲಿ ಸ್ಯಾಡಿಸ್ಟ್ ನೇಚರ್, ಹೆಂಡತಿಗೆ ಟಾರ್ಚರ್ ಕೊಡೋದು ಅನ್ನೋ ಥರದಲ್ಲಿ ಇತ್ತು ಆ ಕ್ಯಾರೆಕ್ಟ್ರು. ಆಗ ಯಾರೋ ಒಂದು ಲೇಡಿ ಅಡ್ಡ ಹಾಕ್ಬಿಟ್ಟು ನೀವು ಹೆಂಡತಿಗೆ ಹೊಡೆಯೋದು ನಮ್ಗೆ ತುಂಬ ಇಷ್ಟ ಅಂತೆಲ್ಲ ಹೇಳಿದ್ರು. ಏನಪ್ಪ ಅಂತ. ಅದು ಯಾಕೆಂದರೆ ಜಯರಾಮ್ ಕಾರ್ತಿಕ್ ಆ್ಯಕ್ಟಿಂಗಲ್ಲಿ ಅವರಿಗೆ ಅಷ್ಟೊಂದು ಕನ್ವೆ ಆಗೋ ಥರದಲ್ಲೇ ಆ್ಯಕ್ಟ್ ಮಾಡಿದರು. ಆಮೇಲೆ ಇನ್ನೊಂದು ನನಗನ್ಸಿದ್ದು, ಕನಕಪುರದ ಹತ್ರ ಒಂದು ಶೂಟಿಂಗ್ ಮಾಡ್ತಾ ಇದ್ವಿ ಒಂದು ಲಾಡ್ಜಲ್ಲಿ. ಒಬ್ಬರು ತನ್ನ ಹೆಂಡತಿನ ಕರ್ಕೊಬಂದ್ಬಿಟ್ಟು, ಸರ್ ಒಂದೇ ಒಂದು ಸಲ ನನ್ನ ಹೆಂಡತಿನ ಹೇ ಹೆಂಡತಿ ಅಂತ ಕರೀರಿ ಅಂತ.
ಏನಪ್ಪ ಅವ್ರ ಹೆಂಡ್ತಿದೆ ಇವ್ರು ಹೆಂಡ್ತಿ ಅಂತ ಕರೆಯೋದ ಅಂದು ನನಗನ್ಸುತ್ತೆ. ಬಟ್ ಅವ್ರಿಗೆ ಖುಷಿ ಅದು ಹೆಂಡ್ತಿ ಅನ್ನೋ ಆ ಡೈಲಾಗ್ ತುಂಬಾ ಹಿಟ್ ಆಗಿತ್ತು. ಆಮೇಲೆ ಇನ್ನೊಂದು ಜೈ ಹೋ ಜೆ.ಕೆ ಅಂತ ಏನೋ ಕಾರ್ಯಕ್ರಮ ಮಾಡಿದ್ವಿ ನಾವು ಹಾಸನದಲ್ಲಿ. ಫುಲ್ ಲೇಡೀಸ್ ಕಾಲೇಜು, ಹೆಣ್ಮಕ್ಳು ಫುಲ್ ಲೈನಲ್ಲಿ ನಿಂತಿದ್ರು. ನಾವು ಕ್ಯಾಮ್ರಾಮನ್ಗಳಿಗೆ 3-4 ಕ್ಯಾಮ್ರಾ ಇತ್ತು. ನೀ ಆ ಕಡೆ ನಿಂತ್ಕೋ, ಈ ಕಡೆ ನಿಂತ್ಕೋ, ಅಲ್ಲಿ ಶೂಟ್ ಮಾಡೋಣ, ಇಲ್ಲಿ ಶೂಟ್ ಮಾಡೋಣ ಅಂತೆಲ್ಲ ಅನ್ಕೊಂಡ್ವಿ. ಜಯರಾಮ್ ಕಾರ್ತಿಕ್ ಎಂಟ್ರಿ, ಯಾರು ಲೈನಲ್ಲಿ ಇದ್ದಿಲ್ಲ. ವಾಪಸ್ ಹೊರಗಡೆ ಬರುವಾಗ ಜಯರಾಮ್ ಕಾರ್ತಿಕ್ ಅವರ ಶೋಲ್ಡ್ರು ಅಲ್ಲಿ ಇಲ್ಲಿ ಹೆಣ್ಮಕ್ಳು ಕಿಸ್ ಕೊಟ್ಟಿರೋದು, ಚೂಟ್ ಇರೋದು ನೋಡಿ ಜಯರಾಮ್ ಕಾರ್ತಿಕ್ ಸೂಪರ್ ಸ್ಟಾರ್ ಅನ್ನೋ ಥರದಲ್ಲಿ ನಮಗೆ ಅನಿಸ್ತಾ ಹೋಯ್ತು. ಆಲ್ ದ ಬೆಸ್ಟ್ ಜಯಕ್ಕೆ, ಐ ಲವ್ ಯು. ಒಬ್ಬ ಆ್ಯಕ್ಟರ್ ಜನಕ್ಕೆ ಹತ್ರ ಆಗೋದು ಯಾವಾಗ ಅಂತ ಅಂದರೆ ಅವ್ರನ್ನ ಡೈರೆಕ್ಟ್ರು ಆ್ಯಕ್ಟನ್ನು ಮಾಡಿದಾಗ. ರೈಟ್. ಸೊ ನನ್ನ ಜೀವನದಲ್ಲಿ ನನ್ನನ್ನು ಆ ಮಟ್ಟಕ್ಕೆ ಕರ್ಕೊಂಡು ಹೋಗಿದ್ದು ಆರೂರ್ ಜಗದೀಶ್ ಸರ್. ಇಫ್ ನಾಟ್ ಆರೂರ್ ಜಗದೀಶ್ ಸರ್, ಐ ವುಡ್ ಹ್ಯಾವ್ ಬೀನ್ ಅ ನಾರ್ಮಲ್ ಆ್ಯಕ್ಟರ್. ಓಕೆ, ಅವರೇನೆ ನನ್ನನ್ನು ಈ ಥರ ಬೆಳೆಸಿದೆ ಆ್ಯಕ್ಚುಲಿ. ಯಾಕಂದರೆ ಅಷ್ಟೊಂದು ಆ್ಯಕ್ಟಿಂಗ್ ಬಗ್ಗೆ ಗೊತ್ತಿಲ್ಲ. ಓಕೆ, ಆ್ಯಂಡ್ ಟು ಬಿ ವೆರಿ ಆನೆಸ್ಟ್, ಕನ್ನಡ ಅಷ್ಟೊಂದು ಗೊತ್ತಿರಲಿಲ್ಲ. ಯಾಕಂದರೆ ಕಾಲೇಜಿಂದನೂ ಇಂಗ್ಲೀಷು ಹಿಂದಿನಲ್ಲಿ ಮಾತಾಡ್ಕೊಂಡು ಬರ್ತಾ ಇದ್ದಿದ್ದು, ಕನ್ನಡ ಕಡಿಮೆ ಮಾತಾಡ್ತಾ ಇದ್ದು ಮನೇಲಿ ಮಾತ್ರ. ಸೊ ಹೀ ಥಾಟ್ ಮೀ ಅ ಲಾಟ್ ಆ್ಯಕ್ಚುಲಿ. ಓಕೆ, ಆ್ಯಂಡ್ ಒಂದೊಂದು ಸೀನು ಅಶ್ವಿನಿ ನಕ್ಷತ್ರದಲ್ಲೂ ಅವ್ರು ಮಾಡಿಸಿದ್ದು, ಒಬ್ಬ ಫಿಲಮ್ ಸ್ಟಾರ್ ಹೆಂಗೆ, ಮೂವಿ ಸ್ಟಾರ್ ಹೆಂಗಿರ್ತಾನೆ ಅದೇ ಥರ ಸೀರಿಯಲ್ ಶೂಟ್ ಮಾಡಿದ್ರು. ರೈಟ್ ರೈಟ್. ಆ ಸೀರಿಯಲ್ನಲ್ಲಿ ನೀವು ಒಬ್ಬ ಮೂವಿ ಸ್ಟಾರ್. ಬಟ್ ಅದನ್ನು ಅಷ್ಟೇ ಸರ್, ಇವಾಗ ನೀವು ಒಂದು ಪ್ರಾಜೆಕ್ಟ್ ಮಾಡಬೇಕಂದ್ರೆ ಒಬ್ಬ ಸ್ಟಾರ್ನ ಸೀರಿಯಲ್ನಲ್ಲಿ ನಿಮಗೆ ಬಡ್ಜೆಟ್ ಎಷ್ಟಾಗುತ್ತೆ? ರೈಟ್. ಗಣಪತಿ ಭಟ್ ಸರ್ ವಾಸ್ ಮೈ ಪ್ರೊಡ್ಯೂಸರ್. ಅವ್ರು ಬಾದರೆ ಮಾಡಲಿಲ್ಲ, ನಾವು ಫಿಲಮ್ ಥರನೇ ತೆಗೆಯೋಣ ಅಂದರು. ಅದಕ್ಕೇ ಅಶ್ವಿನಿ ನಕ್ಷತ್ರ ಈಗಲೂ ಅಷ್ಟೇ ಜನಗಳ ಮನಸ್ಸಿನಲ್ಲಿದೆ, ಆ ಹೆಸರಿದೆ. ಯಾಕಂದರೆ ಆ ಥರ ತೆಗೆದ್ರು. ಇವ್ರಂದ್ರಲ್ಲ ಫಸ್ಟ್ ಜೆ.ಕೆ ಬಂದಾಗ ದುರಂಕಾರ ಅಂತ ಅಂದ್ಕೊಂಡ್ವಿ. ಅದನ್ನ ನೋಡೇ ಚಿತ್ರಶ್ರೀ ಅವ್ರು ತೊಗೊಂಡಿದ್ದು. ಅವರು ನನ್ನ CCL ಆಡೋದು ನೋಡ್ತಾ ಇದ್ದರು. ಸೊ ನಾನು ಗ್ರೌಂಡ್ನಲ್ಲಿದ್ದಾಗ ನಾನು ದ ಮೋಸ್ಟ್ ಅಗ್ರೆಸಿವ್ ಗೈ. ಓಕೆ, ಅದನ್ನ ನೋಡಿ ಇವನಿಗೆ ತುಂಬ ಕೋಪ ಬರುತ್ತೆ, ನಮ್ಮ ಸೀರಿಯಲ್ ಕರೆಕ್ಟಾಗಿರ್ತಾರೆ ಅಂದ್ಬಿಟ್ಟು ಪ್ರಿಯಾ ಸುದೀಪ್ ಅವ್ರನ್ನ ಕೇಳಿ ಅವಾಗ ಕೇಳಿದ್ರು, ಹಿಂಗೊಂದು ರೋಲ್ ಇದೆ ಮಾಡ್ತೀಯಾ ಅಂತ ಅಂದ್ಬಿಟ್ಟು. ಸೊ ನಾನಂದ್ರೆ ಸೀರಿಯಲ್ ಎಲ್ಲ ನನ್ನ ಕೈಲಾಗಲ್ಲ, ರಜಾ ಕೊಡಲ್ಲ ಅಂತ. ಸಿನಿಮಾಗೆ ರಜಾ ಹಾಕೋದೇ ಕಷ್ಟ ಆಗ್ತಿದೆ. ಸೊ ಈ ನೋಡಿ, ಇದು ನಾವು ಬೇಡ ಅಂದಾಗ ಬರುತ್ತೆ ಜೀವನದಲ್ಲಿ. ವೆರಿ ಬ್ಯಾಡ್ ಆಡಿಷನ್ ಮಾಡಿದೆ, ಬೇಕಂತಲೇ ನನಗೆ ಬೇಡ ಅಂತ. ಓಕೆ, ಸೆಕೆಂಡ್ ಥಿಂಗ್ ಈಸ್ ನಾನು ಆಫೀಸ್ ಇನ್ನೂ ಜ್ಞಾಪಕ ಇದೆ, ಆಫೀಸ್ನಲ್ಲಿದ್ದಾಗ ನಮ್ಮ ಮ್ಯಾನೇಜರ್ ಪ್ರಭಾಕರ್ ಅಂತ ಅವ್ರು ಫೋನ್ ಮಾಡಿದ್ರು ರೆಮ್ಯುನೇಷನ್ ಬಗ್ಗೆ. ನಾನು ರೆಮ್ಯುನೇಷನ್ ಜಾಸ್ತಿ ಹೇಳಿದೆ. ಅವರು ಸರ್ ಇದು ಸಿನಿಮಾ ಅಲ್ಲ ಸರ್, ಇದು ಸೀರಿಯಲ್ ಸರ್ ಅಂತ. ಇಲ್ಲ, ನಾನು ಹಿಂಗೆ ಕೊಟ್ಟರೆ ಬರ್ತೀನಿ, ನಾನು ಜೀವನ ನಡಿಬೇಕಲ್ಲ ಅಂತ. ಚಾನಲ್ ಒಪ್ಕೊಂಡ್ರು. ಅಯ್ಯೋಯ್ಯೋ, ಇವಾಗ ಏನು ಮಾಡೋದು, ಹಿಂಗೆ ಎಸ್ಕೇಪ್ ಆಗೋದು? ಸೀರಿಯಲ್ ಅಲ್ವಾ, ಕ್ಯಾನ್ಸಲ್ ಆಗ್ಬೋದು, ಸುಮ್ಮನೆ ಹೇಳ್ತಾರೆ ಅಂತ ಅಂದ್ಕೊಂಡೆ. ನೋಡಿದ್ರೆ ದಿ ಕೇಮ್ ಅಪ್ ವಿತ್ ದ ಡೇಟ್ಸ್. ನಾನು ಹಿಂಗೆ ಹೇಳಲಿ, ಇವಾಗ ಆಫೀಸ್ನಲ್ಲಿ ಕದ್ದು ಮುಚ್ಚಿ ರಜೆ ಆಗೋಕ್ಕಾಗಲ್ಲ, ಎಲ್ಲ ಕಡೆನೂ ಟೆಲಿಕಾಸ್ಟ್ ಆಗುತ್ತೆ, ಕಾಣಿಸ್ಕೊಳ್ತೀರಾ. ಹಾಂ. ಸೊ ಅವ್ರು ಏನು ಹೇಳಿದ್ದು ಚಾನಲ್ನವರು ನನಗೆ, ದಿನಕ್ಕೆ ಒಂದು ನಿಮ್ದು 8 ದಿವಸ ಬರುತ್ತೆ ಜೆ.ಕೆ ಅವ್ರೆ ಅಂತ. ನಾನು ಕ್ಯಾಲ್ಕುಲೇಟ್ ಏನು ಮಾಡಿದ್ದು ಅಂದರೆ, ಆಫೀಸ್ನ ಸ್ಯಾಟರ್ಡೆ ಸಂಡೇ ಆಫು. ಸೊ ತಿಂಗಳಿಗೆ 8 ದಿವಸ ಆಗೋಯ್ತಲ್ಲ, ಇನ್ನು ಮಿಕ್ಕಿದ ದಿವಸ ಆಫೀಸ್ನಲ್ಲಿ ಕೆಲಸ ಮಾಡ್ಬೋದು ಅಂತ. ರೈಟ್. ಫಸ್ಟ್ ಮಂತ್ ಕೆಲಸ ಮಾಡಿದ್ದು 24 ದಿವಸ ಸೀರಿಯಲ್ಗೆ. ನನ್ನ ಬಾಸ್ ಕೇಳ್ತಾರೆ, ವಾಟ್ ಈಸ್ ದಿಸ್ ಜೆ.ಕೆ ಸರ್, ಪ್ಲೀಸ್ ಅಡ್ಜಸ್ಟ್ ಮಾಡಿ ಅಂದ್ಬಿಟ್ಟು. ಯು ಡೋಂಟ್ ಬಿಲೀವ್, ಬೆಳಗ್ಗೆ ಶೂಟಿಂಗ್ ಮಾಡ್ತಾ ಇದ್ದೆ, ನೈಟ್ ಹೋಗಿ ಕೆಲಸ ಮಾಡ್ತಾ ಇದ್ದೆ. ಯಾರೂ ಆಫೀಸ್ನಲ್ಲಿಲ್ಲ, ನಾನು ಒಬ್ಬನೇ. ಐ ಯೂಸ್ ಟು ಗೋ ದೇರ್. ರಾತ್ರಿ 2:30ವರೆಗೆ ಕೆಲಸ ಮಾಡ್ತಾ ಇದ್ದೆ. ಯಾಕಂದರೆ ಎಲ್ಲ ಸೈನಿಂಗ್ ಅಥಾರಿಟಿ, ಡಿಸೈನ್ ಎಲ್ಲ ನಾನೇ ಮಾಡಬೇಕು. ಅದನ್ನು ಮಾಡಿ ಕೆಲಸ ಮುಗಿಸ್ತಾ ಇದ್ದೆ. ಓಕೆ, ಐ ಯೂಸ್ ಟು ಡೂ ದಟ್ ಒನ್. ಸೊ ಇದೊಂಥರ ಡಬಲ್ ಕಾಲ್ ಶೀಟ್. ಇಟ್ ವಾಸ್ ಹೆಕ್ಟಿಕ್. ಅದ್ರ ಜೊತೆ ಜಿಮ್ ಮಾಡ್ತಾ ಇದ್ದೆ. ಆಲ್ಮೋಸ್ಟ್ 1.5 ವರ್ಷ ಈ ಥರ ಮಾಡಿದೆ. ಆಮೇಲೆ ಆಗಲಿಲ್ಲ. ಆಮೇಲೆ ಕಾನ್ಫಿಡೆನ್ಸ್ ಬಂತು, ಜನ ಇಷ್ಟಪಡಕ್ಕೆ ಸ್ಟಾರ್ಟ್ ಮಾಡಿದ್ರಲ್ಲ, ಏನೋ ಮಾಡ್ಬೋದು ನಾನು ಈ ಒಂದು ಲೈನ್ನಲ್ಲಿ ಅಂದ್ಬಿಟ್ಟು, 2 ದೋಣಿನಲ್ಲಿ ಕಾಲು ಬೇಡ ಅಂದ್ಬಿಟ್ಟು ನಾನು ಕೆಲಸ ಬಿಟ್ಟೆ. ಸೂಪರ್ ಸ್ಟಾರ್ ಕ್ಯಾನ್ ಬಿ ಬಾರ್ನ್ ಆನ್ ದಿ ಸ್ಮಾಲ್ ಸ್ಕ್ರೀನ್ ಆಲ್ಸೋ. ಹೌದೌದು, ನಿಜವಾಗ್ಲೂ. ಐ ಮೀನ್ ಒಬ್ಬ ಒಂದು ಇಫ್ ಎವ್ರಿಥಿಂಗ್ ಕಮ್ಸ್ ಟುಗೆದರ್ ನೋ ಸರ್, ಯಾರು ಏನು ಬೇಕಾದ್ರೂ ಆಗ್ಬೋದು. ರೈಟ್. ಸೊ ದಟ್ ವಾಸ್ ದ ಎಕ್ಸಾಂಪಲ್ ಆಫ್ ಅಶ್ವಿನಿ ನಕ್ಷತ್ರ. ಎವ್ರಿಥಿಂಗ್ ಕೇಮ್ ಇನ್ ಪ್ಲೇಸ್. ನಮ್ಮ ಒಳ್ಳೆ ಡೈರೆಕ್ಟರ್, ಒಳ್ಳೆ ಪ್ರೊಡ್ಯೂಸರು, ಒಳ್ಳೆ ಟೀಮು. ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಅಥವಾ ಕನ್ನಡ ಸ್ಮಾಲ್ ಸ್ಕ್ರೀನಲ್ಲಿ ಮಾತ್ರ ಅಲ್ಲ, ನ್ಯಾಷನಲ್ ಸ್ಕ್ರೀನ್ನಲ್ಲಿ ಒಂದು ಸ್ಟಾರ್ ಆಗಿ ಎಮರ್ಜ್ ಆದ್ರಿ. ಅಗೇನ್ ಇಟ್ ವಾಸ್ ನಾಟ್ ಪ್ಲೇಯಿಂಗ್ ದ ಲೀಡ್ ರೋಲ್, ಬಟ್ ಪ್ಲೇಯಿಂಗ್ ದ ಆಂಟಗನಿಸ್ಟ್. ಹೌದು, ದಟ್ ವಾಸ್, ಅದು ಕೂಡ ನಿಮ್ಮನ್ನು ಕರ್ನಾಟಕದ ಆಚೆ, ಇಡೀ ಇಂಡಿಯಾನಲ್ಲಿ ಒಬ್ಬ ಸ್ಮಾಲ್ ಸ್ಕ್ರೀನಿನ ಸೂಪರ್ ಸ್ಟಾರ್ ಮಾಡ್ತು.
ಯಾ ಅಗೇನ್ ಅದೂ ಅಷ್ಟೇ ಕೋಇನ್ಸಿಡೆನ್ಸ್ ಸರ್. ಯಾವುದೋ ಇಲ್ಲೊಂದು ಆ್ಯಡ್ ಮಾಡ್ತಾ ಇದ್ದೆ ಒಂದು. ಆ ಆ್ಯಡ್ನಲ್ಲಿ ನಮ್ಮ ಕನ್ನಡದ ಒಬ್ಬರು ಆ್ಯಕ್ಟ್ರೆಸ್ ಬರಲಿಲ್ಲ. ಓಕೆ, ಸೊ ಇವ್ರಿಗೆ ಆ ಲಾಸ್ಟ್ ಮೂಮೆಂಟ್ನಲ್ಲಿ ಯಾರನ್ನ ತರಿಸ್ಬೇಕಂದ್ಬಿಟ್ಟು ಬಾಂಬೆಯಿಂದ ಒಂದು ಆ್ಯಕ್ಟ್ರೆಸ್ಸು, ಬಟ್ ಅವರು ಇನ್ನೂ ಸ್ಟಾರ್ಟ್ ಮಾಡಿರಲಿಲ್ಲ, ಅವ್ರನ್ನ ಕರೆಸಿದ್ರು. ಸೊ ನಾವು ಆ್ಯಕ್ಟ್ ಮಾಡ್ಬೇಕಾದ್ರೆ ಅವ್ರು ನನಗೆ ಹೇಳಿದ್ರು, ನೀವು ಹಿಂದಿ ಸೀರಿಯಲ್ ಮಾಡ್ತೀರಾ ಅಂತ. ಅಂದೆ ಇಲ್ಲಪ್ಪ, ಒಂದು ಸೀರಿಯಲ್ ಆಯಿತು, 3 years ಹ್ಯಾವ್ ಬೀನ್ ದೇರ್, ಇಲ್ಲ ಇನ್ನು ಸೀರಿಯಲ್ ಮಾಡೋದ ಅಂತ. ನನಗೆ ಗೊತ್ತಿಲ್ಲದೇ ನನ್ನ ಫೋಟೋ ಅವ್ರಿಗೆ ಕೊಟ್ಟಿದ್ದಾರೆ ಅಲ್ಲಿಗೆ. ಆಮೇಲೆ ಅವ್ರು ಫೋನ್ ಮಾಡಿದ್ರು, ಹೀಗೆ ಒಂದು ಸೀರಿಯಲ್ ಮಾಡ್ತಾಯಿನಿ ರಾಮಾಯಣದ ಬಗ್ಗೆ, ರಾವಣನ ಪಾತ್ರಕ್ಕೆ ನಾವು ನೋಡ್ತಾ ಇದ್ದೀವಿ ಅಂತ. ನಾನಂದರೆ ಮಾಡಲ್ಲ, ನನಗೆ ಟೈಮ್ ಇಲ್ಲ ನನಗೆ ಸೀರಿಯಲ್ಗೆ. ಸೊ ಒಂದು ಸ್ಕ್ರೀನ್ ಟೆಸ್ಟ್ ಕೊಡಿ ಅಂತ ಅಂದರು. ತುಂಬ ಫೋರ್ಸ್ ಮಾಡಿದ್ಮೇಲೆ ನಾನೇನು ಮಾಡಿದೆ, ರಿಯಲ್ ಶೂಟ್ ಮಾಡಿದೆ. ಸ್ಕ್ರೀನ್ ಟೆಸ್ಟ್ ಅಂದರೆ ಮೊಬೈಲ್ನಲ್ಲಿ ಅಲ್ಲೆಲ್ಲ ಕಳಿಸಿರೋದೆಲ್ಲ ಎಲ್ಲ ಮೊಬೈಲ್ನಲ್ಲಿ. ನಾನು ಈ ಟಿಕೆ ಫಾಲ್ಸ್ ಅಂತ ಇದೆ, ಅಲ್ಲಿಗೆ ಹೋಗಿ ಶಿವನ್ ಲಿಂಗನೆಲ್ಲ ತರಿಸಿ ಆರ್ಟ್ ಡೈರೆಕ್ಟರಿಂದ ಅದೇ ಕಾಸ್ಟ್ಯೂಮ್ಸ್ ಹಾಕೊಂಡು ವಾಯ್ಸ್ ಎಲ್ಲ ಡಬ್ ಮಾಡಿ ಅವ್ರಿಗೆ ಕಳಿಸ್ದೆ. ಅವರು ನೆಕ್ಸ್ಟ್ ಮೂಮೆಂಟ್ ಕರೆದ್ರು, ಯು ಹ್ಯಾವ್ ಟು ಕಮ್ ಟು ಬಾಂಬೆ ಅಂತ. ನಾನು ಏನು ಗುರು ಹೆಂಗೋ ತಪ್ಪಿಸ್ಕೊಳ್ಳೋಣ ಅಂದ್ಕೊಂಡ್ರೆ ಇವರು ನೀವೇ ಮಾಡಿದ್ದು. ಅದೇನಿಗೆ ಗೊತ್ತಾ, ನಾನು ಯಾವಾಗಲೂ ಅಷ್ಟೇ, ಇವಾಗ ಒಂದು ಸ್ಕ್ರೀನ್ ಟೆಸ್ಟ್ ಕೊಟ್ಟಾಗ ನನಗೆ ಅವರು ಯಾರು ಗುರು ಇವನು ಅನ್ಬಾರ್ದು. ಓಕೆ, ನನ್ನನ್ನು ತೊಗೊಳ್ದೇ ಇದ್ರೂ ಪರವಾಗಿಲ್ಲ, ಐ ಹ್ಯಾವ್ ಪುಟ್ ಇನ್ ಮೈ ಎಫರ್ಟ್ ಅಂತ ಇರಬೇಕು ಅಂತ. ಸೊ ಅಲ್ಲಿಗೆ ಹೋದ್ಮೇಲೆ ಯು ಡೋಂಟ್ ಬಿಲೀವ್, ಅಲ್ಲಿಗೆ ಹೋದ ತಕ್ಷಣ ಅವರು ಯು ಆರ್ ದ ರಾವಣ. ನಾನು ಎಲ್ಲ ಬಿಗ್ ಆರ್ಟಿಸ್ಟ್ ಇದ್ದಾರೆ, ಆ್ಯಂಡ್ ಅವರು ಪ್ರೊಡಕ್ಷನ್ ಆಫೀಸ್, ಬಿಗ್ ಪ್ರೊಡಕ್ಷನ್ ಹೌಸು, ಟ್ರಯಾಂಗಲ್ ಪಿಕ್ಚರ್ಸ್ ಅಂತ ಅಂದ್ರೆ. ಅದಕ್ಕಿಂತ ಮುಂಚೆ ಮಹಾದೇವ್ ಮಾಡಿದರು. ಸೊ ಇದು ಅವ್ರು ನೋಡ್ಬಿಟ್ಟು ನಾನು ಅಂದೆ, ನಂದು ಬಿಯರ್ಡ್ ಇದೆ, ಇಷ್ಟು ಲಾಂಗ್ ಬಿಯರ್ಡ್ ಇತ್ತು, ನಾನು ಬಿಯರ್ಡ್ ಕಟ್ ಮಾಡೋಕ್ಕಾಗಲ್ಲ, ನಂದು ಫಿಲಮ್ ಇದೆ ಅಂತ ಸುಳ್ಳು. ಅವರು ವಿಲ್ ಹ್ಯಾವ್ ದಿಸ್ ಲುಕ್, ಫಸ್ಟ್ ಟೈಮ್ ರಾವಣ ವಿತ್ ದ ಬಿಯರ್ಡ್ ಮಾಡೋಣ ಅಂತ. ಏನು ಗುರು ಇದು ಅಂತ ಆಯಿತು. ಅಗೇನ್ ರೆಮ್ಯುರೇಷನ್ ಪಾರ್ಟಿಗೆ ಬಂತು, ಕೋಟ್ ಮಾಡಿದೆ, ಐ ಕೋಟೆಡ್. ಅವರು ಓಕೆ. ಸೊ ಸಮ್ಥಿಂಗ್ಸ್ ನಿಮಗೆ ಅಂತ ಬರ್ದಿರುತ್ತೆ ಲೈಫ್ನಲ್ಲಿ. ಸೊ ಇಟ್ ಹ್ಯಾಪೆಂಡ್, ಆ್ಯಂಡ್ ಅಷ್ಟು ಮಟ್ಟಕ್ಕೆ ಅದು ಬೆಳೆಯುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಸರ್. ಇಟ್ ಬಿಕೇಮ್ ಅ ಗ್ಲೋಬಲ್ ಹಿಟ್. ಯಾಕಂದರೆ ಅವರು ನಮಗೆ ಬಾಂಬೆನಲ್ಲಿ ಎಲ್ಲ ಕಡೆನೂ ಹೋರ್ಡಿಂಗ್ಸು, ನಾನಿಲ್ಲಿ ತುಂಬ ಕಷ್ಟಪಡ್ತಾ ಇದ್ದೆ, ಒಂದು ಹೋರ್ಡಿಂಗ್ ಹಾಕಿ ಸರ್ ಅಂತ ಅಂದ್ಬಿಟ್ಟು, ಇಲ್ಲ ಪೋಸ್ಟಲ್ಲಿ ನನ್ನ ಫೋಟೋನು ಇರಲಿ, ಪೋಸ್ಟಲ್ಲಿ ಹಾಕಿ ಅಂತ ಬೇಡ್ಕೊತಾ ಇದೆ. ನೋಡಿದ್ರೆ ಇಟ್ ವಾಸ್ ಆಲ್ ಓವರ್ ಬಾಂಬೆ, ಆಲ್ ಓವರ್ ವರ್ಲ್ಡ್, UK, US, ಅಲ್ಲೆಲ್ಲ ಟೈಮ್ ಸ್ಕ್ವೇರ್ ಅಂತ ಇದೆ US ನಲ್ಲಿ, ಅಲ್ಲಿ ಇಟ್ ವಾಸ್ ದೇರ್. ಆಮೇಲೆ ಲಾಟ್ ಆಫ್ ಕಂಟ್ರಿ, ಥೈಲ್ಯಾಂಡ್, ಎಲ್ಲ ಕಡೆನೂ ಇಟ್ ಬಿಕೇಮ್ ಪಾಪ್ಯುಲರ್. ಮೇ ಬಿ ಯು ರೀಚ್ ದ ಪೀಕ್ ದೇರ್ ಅನ್ಸುತ್ತಾ? ಹೌದು, ವೆರಿ ಮಚ್ ಸರ್. ಬಟ್ ಐ ಟೆಲ್ ಯು, ಇದು ಪೀಪಲ್ ವಿಲ್ ಥಿಂಕ್ ದ್ಯಾಟ್ ಓಕೆ ಅವ್ನಿಗೊಂದು ರೋಲ್ ಸಿಕ್ತು ಅವ್ನು ಮಾಡ್ದ ಅಂತ, ಬಟ್ ಅದ್ರ ಹಿಂದೆ ಎಷ್ಟು ನಾವು ಕಷ್ಟಪಟ್ಟಿದ್ದೀವಿ, ದಟ್ ಈಸ್ ದೇರ್. ಯಾಕಂದರೆ ಯು ಡೋಂಟ್ ಬಿಲೀವ್, ಫಸ್ಟ್ ಲ್ಯಾಂಡ್ ಆದೆ ಹೈದ್ರಾಬಾದ್ನಲ್ಲಿ ಶೂಟ್ ಇದ್ದಿತ್ತು, ಲ್ಯಾಂಡ್ ಆದೆ, ಡೈರೆಕ್ಟಾಗಿ ಸೆಟ್ಟಿಗೆ ಕರ್ಕೊಂಡು ಹೋದ್ರು, ಕಾಸ್ಟ್ಯೂಮ್ಸ್ ಹಾಕಿದ್ರು. ಓಕೆ, ಆ ಕಾಸ್ಟ್ಯೂಮ್ಸ್ ಆಲ್ಮೋಸ್ಟ್ ಒಂದು 25 kg ಕಾಸ್ಟ್ಯೂಮ್. ನಂದು ಹೆಡ್ ಗೇರು ರಿಯಲ್ ಕಾಸ್ಟ್ ಆ್ಯನ್ ಹಾಕಿದ್ರು. ನಾರ್ಮಲಿ ಆರ್ಟಿಫಿಷಿಯಲ್ ಹಾಕ್ತಾರೆ, ರಿಯಲ್ ಕಾಸ್ಟ್ ಆ್ಯನ್ 8 kg ಇದು. ಇಟ್ ಯೂಸ್ ಟು ಪೇನ್ ಹಿಯರ್, ಸ್ಟಿಲ್ ಹಾಕಿದ್ರು. ಅದೇನೋ ಆಯಿತು, ಅದನ್ನು ಹಾಕೊಂಡ ತಕ್ಷಣ ಐ ವಾಸ್ ಸಮಥಿಂಗ್ ಎಲ್ಸ್. ರಾವಣ ಒಳಗಡೆ 5 ದಿವಸ ಶೂಟ್ ಮಾಡೀನಿ. ಫ್ರಮ್ ದೇರ್ ನಿದ್ದೆನೇ ಮಾಡಿಲ್ಲ, 4 ಯೂನಿಟು 5 ದಿವಸ ಕೆಲಸ ಮಾಡೀನಿ. ಯಾಕಂದರೆ ಫಸ್ಟ್ ಡೇ ನಾನು ಶೂಟ್ ಮಾಡಿದ ತಕ್ಷಣ ಚಾನಲ್ಗೆ ಇಷ್ಟ ಆಗೋಗಿ ಸ್ಪೆಷಲ್ ಎಪಿಸೋಡ್ ಆಫ್ ರಾವಣ ಈ ಸಂಡೇನೇ ಮಾಡಬೇಕು ಅಂದ್ಬಿಟ್ಟು 5 days ಶೂಟ್ ಮಾಡಿದ್ರು. 5th ಡೇ ಅವ್ನು ನನ್ನ ವಾಟ್ ಇಸ್ ದಟ್ ಮೇಕಪ್ ಅವನು ಹೇಳಿದೆ, ಸಾಬ್ ಆಪ್ನೆ ಸೋಯಾ ಹಿ ನಹೀ ಅಂತ. ಐ ಡೋಂಟ್ ನೋ. ಸೊ ಐ ವಾಸ್ ಇನ್ವಾಲ್ವ್ಡ್. ಸೊ ಡೇ ಆ್ಯಂಡ್ ನೈಟ್ ಶೂಟ್ ಮಾಡ್ತಾ ಇದ್ದೆ ನಾನು, ಯಾಕಂದರೆ ನಾನು ಜಾಸ್ತಿ ಬರಬೇಕು, ನಂದು ಎಪಿಸೋಡ್ ಜಾಸ್ತಿ ಬರಬೇಕು, ನಂದು ಪ್ರೊಜೆಕ್ಷನ್ ಜಾಸ್ತಿ ಇರಬೇಕಂತ ತುಂಬ ಕಷ್ಟ ಆಯಿತು. ಇಟ್ ವಾಸ್ ನೈಸ್ ಆ್ಯಕ್ಚುಲಿ, ಅದಕ್ಕೆಲ್ಲ ಪ್ರತಿಫಲ ಸಿಕ್ತು. ಆ 1 ವರ್ಷ ಕಷ್ಟಪಟ್ಟಿದ್ದಕ್ಕೆ ಲೈಫ್ ಲಾಂಗ್ ಜನ ನೆನೆಸ್ಕೊತಾರೆ ಆ ಒಂದು ಪಾತ್ರ. ಅದಾದಮೇಲೆ ತುಂಬ ಜನ ಅದನ್ನೇ ಇವಾಗ ಕಾಪಿ ಮಾಡ್ತಾರೆ. ತುಂಬ ಜನ ಇವಾಗ ರಾವಣ ನೀವು ನೋಡಿ ಎಲ್ಲ ಬಿಯರ್ಡ್ ಬಿಡ್ತಾರೆ. ಆ ಐಡಿಯಾ ಯಾರಿಗೂ ಬರಲಿಲ್ಲ, ಮೇ ಬಿ ಆ ಡೈರೆಕ್ಟ್ರಿಗೆ ಬಂದಿತ್ತು ಆ ಟೈಮ್. ನೀವು ಫೋರ್ಸ್ ಮಾಡಿದ್ರಿ ಅವ್ನಿಗೆ, ನಾನು ಗಡ್ಡ ತೆಗಿಯಲ್ಲ. ಹೌದು. ಈಗ ಅದಾದ್ಮೇಲೆ ಅದು ರಾವಣನ ವ್ಯಾಖ್ಯಾನನೇ ಚೇಂಜ್ ಆಯಿತು ಬಹಳಷ್ಟು. ಬೇರೆ ಸೀರಿಯಲ್ಗಳೆಲ್ಲಾಗಿ ಅವನ ಡಿಪಿಕ್ಷನ್, ರಾವಣನ ಡಿಪಿಕ್ಷನ್ ಮಾಡೋದು ವೆರಿ ಟ್ರೂ ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿದ್ರು. ಡೈರೆಕ್ಷನ್ ಚೆನ್ನಾಗಿತ್ತು, ಡೈಲಾಗ್ಸ್ ತುಂಬ ಚೆನ್ನಾಗಿತ್ತು. ಈಗಲೂ ಆ ಡೈಲಾಗ್ಸ್ ಎಲ್ಲ ನಾನು ಕೇಳಿಸ್ಕೊಂಡಾಗ ಖುಷಿಯಾಗುತ್ತೆ. ಆ ಡೈಲಾಗ್ಸು ಮೊನೋಲಾಗ್ ಡೈಲಾಗ್ ಸರ್, ಯು ಡೋಂಟ್ ಬಿಲೀವ್, ಫಸ್ಟ್ ಡೇ ಶೂಟ್ ಮಾಡಿದ್ನಲ್ಲ ಸ್ವಯಂವರಕ್ಕೆ ಡೈರೆಕ್ಟ್ ಅಲ್ಲಿ ಸೆಟ್ಟಿಗೆ ಹೋದರೆ
15 ಪೇಜ್ ಡೈಲಾಗ್ ಇದೆ. ಅವರು ಸರ್ ಆರ್ ಯು ರೆಡಿ ಅಂತ, ಸರ್ ಫಸ್ಟ್ ಟೈಮ್ ಐ ಆಮ್ ಸೀಯಿಂಗ್ ದಿಸ್ ಸ್ಕ್ರಿಪ್ಟ್ ಅಂತ, ಜಸ್ಟ್ ಗಿವ್ ಮಿ 10 minutes ಅಂದ್ಬಿಟ್ಟು ವ್ಯಾನಿಟಿಗೆ ಹೋಗ್ಬಿಟ್ಟು ಬೈ ಹಾರ್ಟ್ ಮಾಡಿಬಿಟ್ಟು ವಾಪಸ್ ಹೋದೆ. ಹೋದರೆ 1 take, ಒಂದು ಆಲ್ಮೋಸ್ಟ್ ಒಂದು 4 ಜನ ಇದ್ದಾರೆ, 4,000 ಜನ ಇದ್ದಾರೆ, ಮುಂದೆ 1 take ಇಟ್ ವಾಸ್. ಸೊ ಇಷ್ಟಪಟ್ಟು ಮಾಡ್ತಾ ಇದ್ದೀನಿ. ಸೊ ಆ ಸೀರಿಯಲ್ಗಳ ಅವಾಗಲೇ ನಿಮ್ಮ ಇವರು ಜಗದೀಶ್ ಅವ್ರು ಹೇಳಿದಂಗೆ ನೆನಪಿದೆ ಯಾವುದಾದ್ರು? ಒಂದು ನೆನಪಿದೆ. ಇಟ್ಸ್ ವೆರಿ ಪಾಪ್ಯುಲರ್ ಆ್ಯಕ್ಚುಲಿ. ಇಟ್ ಗೋಸ್ ಲೈಕ್ ದಿಸ್: ಸೇಡಿನ ಸಮುದ್ರ ದಾಟೋದು ಅಷ್ಟೊಂದು ಸುಲಭ ಅಲ್ಲ, ಬೀಸೋ ಸುಂಟ್ರುಗಾಳಿನ ದಾಟ್ಕೊಂಡು ಹೋದವನಿಗೆ ಮತ್ತೆ ಮತ್ತೆ ದಡಕ್ಕೆ ಎಳಿತಾನೆ ಇರುತ್ತೆ. ನಾವು ಎಲ್ಲಿಂದ ಹೊರಟಿರ್ತೀವೋ ಅಲ್ಲಿಗೆ ವಾಪಸ್ ಬರಲೇಬೇಕು. ಧರಣಿ ಮಂಡಲ ಮಧ್ಯದೊಳಗೆ JK ಅನ್ನೋ ಕೋಟೆ ಒಳಗೆ, ಇಲ್ಲಿ ನಡೆಯೋದೇನಿದ್ರು JK ರೂಲ್ಸ್, JK ಸ್ಟೈಲ್. ವೆಲ್ಕಮ್ ಟು ಮೈ ದುನಿಯಾ. ಹೆಂಟೆ, ಎಲ್ಲರಿಗೂ JK ಆಗೋದು ಇಷ್ಟ, ಆದರೆ JK ಆಗೋದು ಅಷ್ಟು ಸುಲಭ ಅಲ್ಲ. ವಂಡರ್ಫುಲ್ ವಂಡರ್ಫುಲ್. ತುಂಬ ಚೆನ್ನಾಗಿ ಬರೆದಿರ್ತಾರೆ. ಐ ಮೀನ್ ಅವಾಗಲೇ ಅಲ್ವಾ ಒಂದು ಎನ್ಹಾನ್ಸ್ ಆಗೋದು, ಒಬ್ಬ ಆ್ಯಕ್ಟರ್ ಆಗಲಿ, ಒಂದು ಪ್ರಾಜೆಕ್ಟ್ ಆಗಲಿ. ರಾವಣಂದು ಹಿಂದಿದ ಜ್ಞಾಪಕ ಇದೆ. ಅದೇ ಹಿಂದಿನಲ್ಲೇ ಅಲ್ವಾ? ಹಾಂ, ಹಿಂದಿನಲ್ಲೇ ಬೇಸಿಕಲಿ ಮಾಡಿದ್ದು. ಇದು ಸ್ವಯಂವರದೊಂದು ಡೈಲಾಗ್ ಇದೆ. बहुत भाग्यशाली हो महाराज जनक, तुम्हारे देवरज पूर्वजों के पास दारावार रूप में रखा गया है शिव का धनुष, पर इसको विदा करने के लिए अब तैयार हो जाओ, क्योंकि इस पर प्रत्यंचा चढ़ाकर मैं इसको अपने साथ लंका ले जाऊंगा. भगवान शिव का धनुष भगवान शिव के सबसे बड़े भक्त के साथ ही शोभा देता है. पता नहीं भगवान शिव ने इस धनुष को मुझे क्यों नहीं सौंपा. उचित है, मैं उनके उस भूल को सुधार लूंगा. मुझे इस धनुष की कोई आवश्यकता नहीं है, क्योंकि मैं अजय हूं, मैं अमर हूं. किंतु इस धनुष को पाने से मेरे आने वाले पीढ़ियां भी अजय हो जाएंगे. और जहां तक रहा सवाल आपकी पुत्री से विवाह करने का, ये तो मेरी इच्छा ही नहीं है. किंतु रावण का अंतरपुर इतना बड़ा है, जहां इतनी सारी रानियां, वहां एक और सही. महाराज जनक, इतने बड़े विद्वान हो और तुम्हें यह भी ज्ञात नहीं कि इस धनुष को मेरे अतिरिक्त कोई हिला भी नहीं पाएगा. सभी राजवंशियों से कहो वे समय व्यर्थ ना करे और अपने अपने राज्य लौट जाए, क्योंकि लंकापति रावण का आगमन हो चुका है. अब वो धनुष भी मेरा और आपकी पुत्री सीता भी. So beautiful lines ಬರ್ತಿದ್ದಾರೆ. Yes. What did you feel? ಇದು ಸಿನಿಮಾ ಅಂಡ್ ಸೀರಿಯಲ್ಸ್, ನಾನು ಇಲ್ಲೇ ಸೂಪರ್ ಸ್ಟಾರ್ ಆಗ್ಬಿಟ್ಟಿದ್ದೀನಿ, ಮತ್ತೆ ಸಿನಿಮಾಗೆ ಹೋಗ್ಬೇಕಾ ಅನ್ನೋ ಯೋಚನೆ ಬಂತ? ಇಲ್ಲ, ನನಗೆ ಯಾವಾಗಲೂ ಅಷ್ಟೇನೆ. ಓಕೆ, ಒಂದು ಕನ್ನಡ ಸೀರಿಯಲ್ ಮಾಡಿದೆ, ಒಂದು ಹಿಂದಿ ಸೀರಿಯಲ್. ಮೂವಿ ಕಾನ್ಸಂಟ್ರೇಷನ್ ಜಾಸ್ತಿ, ಯಾಕಂದರೆ ನಿಮ್ಗೆಲ್ಲ ಸೀರಿಯಲ್ಲು ಕ್ರಿಯೇಟಿವ್ ಡೈರೆಕ್ಟರ್ ಸಿಗಲ್ಲ. ರೈಟ್. ಓಕೆ, ಸೊ ಲಾಟ್ ಆಫ್ ಸೀರಿಯಲ್ಸ್ ಸುತ್ತಬೇಕಾ. ಐ ಮೀನ್ ಇಟ್ ಈಸ್ ಬಿಕಾಸ್ ಆಫ್ ದ ರಿಕ್ವೈರ್ಮೆಂಟ್. ಓಕೆ, ಸೊ ಸಿನಿಮಾ ಆದರೆ ಕ್ರಿಯೇಟಿವಿಟಿ. ರೈಟ್ ರೈಟ್. ಲಾಟ್ ಆಫ್ ಆ ಥಿಯೇಟ್ರಲ್ಲಿ ನೋಡೋದೇ ಇಟ್ಸ್ ಡಿಫ್ರೆಂಟ್ ಆ್ಯಕ್ಚುಲಿ. ಓಕೆ, ಸೊ ಅದ್ರ ಮೇಲೆ ನನಗೆ ಇನ್ನು ಸಾಕಪ್ಪ ಸೀರಿಯಲ್ಲು ಅಂತ ಇದೆ. ಬಟ್ ಅದಾದ್ಮೇಲೆ ಬರ್ತಾನೆ ಇತ್ತು ಸೀರಿಯಲ್ಗಳು, ಹಿಂದಿ ಸೀರಿಯಲ್ಸ್ ತುಂಬ ಬರ್ತಾ ಇತ್ತು. ಒಂದು ಪೋರಸ್ ಅಂತ ಬಂತು, ಐ ರಿಜೆಕ್ಟೆಡ್ ದಟ್ ಒನ್ ಬಿಗ್ ಸೀರಿಯಲ್ ದಟ್ ವಾಸ್ ಸ್ವಸ್ತಿಕ್ ಪ್ರೊಡಕ್ಷನ್ದು. ಆಮೇಲೆ ಹೋಗ್ತಾ ಹೋಗ್ತಾ ಬಿಗ್ ಬಾಸ್ ಆದಮೇಲೆ ಇನ್ನೊಂದು ಹಿಂದಿ ಸೀರಿಯಲ್ ಸಿಕ್ತು, ಅಲಿಬಾಬಾ ದಾಸ್ತಾನೆ ಕಾಬುಲ್ ಅಂತ. ಸೊ ಅದರಲ್ಲಿ ಹೇಳಿದ್ರು ಒನ್ ಆಫ್ ದ ಬಿಗ್ಗೆಸ್ಟ್ ವಿಲನ್ ಆಫ್ ದ ವರ್ಲ್ಡ್ ಇಬ್ಲೀಸ್ ಅಂತ ಅಂದ್ಬಿಟ್ಟು, ಇದನ್ನು ಮಾಡಿದ್ರೆ ಚೆನ್ನಾಗಿರ್ತಂತ ಅವ್ರು ಹೇಳಿದಾಗ ಹೋಗಿ ಲುಕ್ ಟೆಸ್ಟ್ ಎಲ್ಲ ಮಾಡಿದಾಗ ತುಂಬ ಖುಷಿ ಆಯಿತು. ಲಾರ್ಜರ್ ದನ್ ಲೈಫ್ ಕ್ಯಾರೆಕ್ಟರ್ ಅದು. ಸೊ ಅದನ್ನು ಒಪ್ಕೊಂಡೆ. ಅನ್ಫಾರ್ಚುನೇಟ್ಲಿ ಅದು ಏನೋ ಅದು ಪಾಪ ದಟ್ ಹೀರೋಯಿನ್ ಕಮಿಟೆಡ್ ಸೂಸೈಡ್, ಅವ್ರು ಕ್ಲೋಸ್ ಆಯ್ತು ಅದನ್ನು. ಅದಾದ್ಮೇಲೆ ಸೀರಿಯಲ್ ಇಲ್ಲ. ತುಂಬಾ ಜನಕ್ಕೆ ಆ ಬಿಗ್ ಬಾಸ್ಗೆ ಹೋಗಿ ಬರೋದ್ರದ್ದು ಅನುಭವ ಒಂದು ಟ್ರಾಮಾಟಿಕ್ ಆಗಿರುತ್ತೆ, ಇಲ್ಲ ಡ್ರಾಮ್ಯಾಟಿಕ್ ಆಗಿರುತ್ತೆ, ಏನೇನೋ ಆಗುತ್ತೆ. ಒಬ್ಬೊಬ್ರಿಗೂ ವಿಚಿತ್ರವಾದ ಅನುಭವಗಳಾಗಿದೆ. ಹೌದು. ನಿಮ್ಮ ಅನುಭವ ಹೇಗಿತ್ತು? ಬಿಕಾಸ್ ಯು ಸ್ಟೇಟ್ ಟಿಲ್ ದ ವೆರಿ ಎಂಡ್ ಅಲ್ಲ. ಹಾಂ, ನಂದೇನಂತ ಅಂದರೆ ನಾನು ಬಿಗ್ ಬಾಸ್ಗೆ ಹೋದೆ, ನಾನು ಬೇರೆ ಸೀಸನ್ಸ್ ನೋಡಿದ್ದೆ. ಸೊ ಆಲ್ವೇಸ್ ಐ ಥಾಟ್ ಹೋಗ್ತೀನಿ, ಬಟ್ ನನ್ನ ವ್ಯಕ್ತಿತ್ವ ಕಳ್ಕೊಳ್ಳಲ್ಲ, ಜಸ್ಟ್ ಟು ವಿನ್ ದಟ್ ದಿಸ್ ಒನ್. ಬೇಡ, ನಾನು ಹಿಂಗಿರ್ತೀನೋ ಹಂಗೆ ಇರ್ತೀನಿ. ನಾನು ಗೆಲ್ಲದೆ ಇದ್ರೂ ಪರವಾಗಿಲ್ಲ. ಓಕೆ, ಈಚೆ ಬಂದ ಮೇಲೆ ಜನ ನನ್ನ ಬಗ್ಗೆ ಒಳ್ಳೇದು ಮಾತಾಡಬೇಕು. ಆ್ಯಂಡ್ ಮೋರ್ ಓವರ್ ನಾನು ಮೇನ್ ರೀಸನ್ ಬಿಗ್ ಬಾಸ್ಗೆ ಹೋಗಿದ್ದು ನಾಟ್ ಫಾರ್ ವಿಸಿಬಿಲಿಟಿ ಆರ್ ಪಾಪ್ಯುಲಾರಿಟಿ. ಅಲ್ಲಿ ಮೇನ್ ಹೋಗಿದ್ದು ಏನೋ ಆ ಟೈಮ್ನಲ್ಲಿ ಒಂದು ನನ್ನ ಸಿನಿಮಾ ತೊಗೊಂತಾರ ಆ ಒಂದು ಲೆಕ್ಕಾಚಾರದ ಮೇಲೆ ಒಳಗಡೆ ಹೋದೆ. ರೈಟ್ ರೈಟ್ ರೈಟ್. ಲೇಟರ್ ವಾಟ್ ಹ್ಯಾಪನ್ ಇಟ್ಸ್ ಡಿಫ್ರೆಂಟ್ ಆ್ಯಕ್ಚುಲಿ. ಬಟ್ ಯಾ, ಇಟ್ ವಾಸ್ ಒನ್ ಎಕ್ಸ್ಪೀರಿಯನ್ಸ್ ಇನ್ ಲೈಫ್. ನಿಮ್ಮ ಸೂಪರ್ ಸ್ಟಾರ್ಡಮ್ ಆನ್ ದ ಸ್ಮಾಲ್ ಸ್ಕ್ರೀನ್ ಆಗಲಿ ಅಥವಾ ನಿಮ್ಮ ಬಿಗ್ ಸ್ಕ್ರೀನ್ ಅಷ್ಟೇನೇ ಫಾಲೋವರ್ಸು ನಿಮ್ಮ ಫಿಟ್ನೆಸ್ಗಿದ್ದಾರೆ. ಸರ್, ಮೇನ್ ಥಿಂಗ್ ಏನು ಗೊತ್ತಾ, ನಾನು ಫಿಟ್ನೆಸ್ ಸ್ಟಾರ್ಟ್ ಮಾಡಿದ್ದೆ
ನಾನು ತುಂಬ ಸಣ್ಣ ಇದೆ ಅಂತ. ಓಕೆ 96ನಲ್ಲಿ ನೀವು ಕ್ರಿಕೆಟರ್ ಕ್ರಿಕೆಟ್ ಟೈಮ್, ಇಂಜಿನಿಯರಿಂಗ್ ಟೈಮ್, ಫಸ್ಟ್ ಇಯರ್ ಇಂಜಿನಿಯರಿಂಗು, ಸಿಕ್ಕಾಪಡೆ ಸಣ್ಣ ಇದೆ, ದಪ್ಪ ಆಗ್ಬೇಕಂತ ಜಿಮ್ ಸ್ಟಾರ್ಟ್ ಮಾಡಿದೆ. ಸೊ ಅಲ್ಲಿಂದ ಸ್ವಲ್ಪ ಸೀರಿಯಸ್ ಗುಡ್, ನನಗೆ ಒಂದು 5 ವರ್ಷ ಒಳ್ಳೆ ಜಿಮ್, ಒಳ್ಳೆ ಟ್ರೈನರ್ಸು ಅವ್ರು ಸಿಕ್ಕಿದ್ರು, ಬಾಬು ಸರ್ ಅಂತ. ಸೊ ಅವರು ಬೇಸಿಕ್ಕಿಂತ ನಮ್ಮನ್ನೆಲ್ಲ ಫೌಂಡೇಶನ್ ಕೊಟ್ಬಿಟ್ರು ಅವರು. ಸೊ ಅವ್ರು ಅವಾಗ ಕೊಟ್ಟಿದ್ದು ದೆನ್ ಮಾಡ್ಲಿಂಗಿಗೆ ಯೂಸ್ ಆಯ್ತು. ನನಗೆ ತುಂಬ ಮಾಡ್ಲಿಂಗ್ ಮಾಡ್ತಾ ಇದ್ದೆ, ಅದಕ್ಕೆ ಯೂಸ್ ಆಯಿತು. ಅದಾದಮೇಲೆ ಇಟ್ ಬಿಕೇಮ್ ಮೈ ಲೈಫ್ ಸ್ಟೈಲ್ ಆ್ಯಕ್ಚುಲಿ. ಫಿಟ್ನೆಸ್ ಇಲ್ದೇ ಇರೋಕ್ಕಾಗಲ್ಲ ಅಂದ್ಬಿಟ್ಟು. ಸೊ ಅಲ್ಲಿ ಕಂಟಿನ್ಯೂ ಆಯ್ತು ನೋಡಿ. ಅದು ಅವಾಗ ಇನ್ವೆಸ್ಟ್ ಮಾಡಿದ್ದು. ಇವಾಗ ಒಬ್ಬ ಆ್ಯಕ್ಟ್ರ್ ಆಗ್ತೀನಿ ಅಂತ ಗೊತ್ತಿರಲಿಲ್ಲ, ಬಟ್ ಒಬ್ಬ ಆ್ಯಕ್ಟ್ರಿಗೆ ಸ್ಕ್ರೀನ್ ಪ್ರೆಸೆನ್ಸ್ ಇಸ್ ಇಂಪಾರ್ಟೆಂಟ್, ಅಪಿಯರೆನ್ಸ್ ಇಸ್ ಇಂಪಾರ್ಟೆಂಟ್. ಸೊ ಅದು ಹೆಲ್ಪ್ ಆಯ್ತು ಇವಾಗ ಆ್ಯಕ್ಚುಲಿ. ಸೊ ಅದನ್ನು ಕಂಟಿನ್ಯೂ ಮಾಡ್ಕೊಂಡೋದೆ. ಆ್ಯಂಡ್ ಇವಾಗ ನಾನು ಪೋಸ್ಟ್ ಮಾಡ್ತೀನಿ ಇನ್ಸ್ಟಾಗ್ರಾಮ್. ಮೋಟಿವೇಶನ್ ಲೈನ್ಸ್ ಇದೆ ಕೆಲವು, ಇಟ್ ಇಸ್ ವೆರಿ ಇನ್ಸ್ಪೈರಿಂಗ್ ಅಂಡ್ ತುಂಬಾ ಜನ ಅದನ್ನೇ ಫಾಲೋ ಮಾಡ್ತಾರೆ. ನಾಟ್ ಬಿಕಾಸ್ ಯು ಆರ್ ಎ ಸ್ಟಾರ್ ಅಂತಲ್ಲ, ನೀವು ಫಿಟ್ನೆಸ್ ಬಗ್ಗೆ ಏನು ಹೇಳ್ತಿದ್ದೀರಾ, ಮೋಟಿವೇಶನ್ ಲೈನ್ಸ್ ಏನಾಗ್ತೀರಾ ಅನ್ನೋದಕ್ಕೆ. ಶ್ಯಾಮ್ ಸರ್, ಸಾಕಷ್ಟು ಜನ ಅದನ್ನು ನೋಡ್ಬಿಟ್ಟು ದೇವ್ ಕಾಲು ಎಳ್ದಿದ್ದಾರೆ, ಬರೀ ಏನು ಗುರು ಜಿಮ್ ಫೋಟೋ ಹಾಕ್ತೀಯಾ, ಜಿಮ್ ವಿಡಿಯೋಸ್ ಹಾಕ್ತೀಯಾ ಅಂತ ಅಂದ್ಬಿಟ್ಟು. ಈ ಅಷ್ಟು ಜನದ ಬಗ್ಗೆ ನನಗೆ ಯೋಚನೆ ಇಲ್ಲ. ಕೆಲವರು ಇಫ್ ಐ ಕೌಂಟ್ ಫ್ಯೂ ಪೀಪಲ್ ನನಗೆ ಡೈರೆಕ್ಟ್ ಮೆಸೇಜ್ ಮಾಡಿದ್ದಾರೆ, ಲೈಫ್ನಲ್ಲಿ ನಾನು ಐ ಹ್ಯಾಡ್ ಲಾಸ್ಟ್ ಹೋಪ್, ಸೂಸೈಡ್ವರೆಗೆ ನಾನು ಹೋಗಿದ್ದೆ, ಬಟ್ ನಿಮ್ಮ ಒಂದು ಮೋಟಿವೇಶನ್ ನೋಡ್ಬಿಟ್ಟು ಲೈಫ್ ಇನ್ನೂ ಇದೆ ಅಂದ್ಬಿಟ್ಟು ಐ ಆಮ್ ಬ್ಯಾಕ್ ವಿತ್ ಫಿಟ್ನೆಸ್ ಅಂತ ಮೆಸೇಜ್ ಮಾಡಿದ್ದಾರೆ. ಸಾಕಲ್ವಾ? ಇಫ್ ಇಟ್ ಮ್ಯಾಟರ್ಸ್ ಟು ಒನ್ ಪರ್ಸನ್ ಇನ್ ಲೈಫ್, ಓಕೆ, ಐ ಆಮ್ ವೆರಿ ಹ್ಯಾಪಿ ಐ ಹ್ಯಾವ್ ಸೇವ್ಡ್ ಸಮನ್. ಟ್ರೂ ಸರ್. ಇನ್ನು ನನಗೇನು ಅದರಿಂದ ಪ್ರಶಂಸೆ ಎಲ್ಲ ಬೇಕಾಗಿಲ್ಲ. ಹೇಳ್ಕೊಳ್ಳದೆ ಮೋಟಿವೇಟ್ ಆಗಿರೋರು ಇನ್ನೂ ಜಾಸ್ತಿ ಜನ ಇರ್ತಾರೆ. ಮೇ ಬಿ ಇಟ್ ಈಸ್ ದೇರ್, ಬಟ್ ಇಸ್ ನೈಸ್. ಒಂದು ಸೊಸೈಟಿ, ಒಂದು ಒಳ್ಳೆ ಸೊಸೈಟಿ ಡೆವಲಪ್ ಮಾಡ್ಬೇಕಾದ್ರೆ ನಿಮ್ನೇನು ಸ್ಟ್ರೆಂತು ಅದನ್ನು ತೋರಿಸಿ. ಇಟ್ಸ್ ಅ ಗುಡ್ ಸ್ಟ್ರೆಂತ್ ಆ್ಯಕ್ಚುಲಿ. ಗಾಡ್ ಹ್ಯಾಸ್ ಗಿವನ್ ಮೀ ದಟ್ ಏನೋ ಒಂದು ಕನ್ಸಿಸ್ಟೆಂಟ್ ಆಗಿರ್ಬೋದು ಒಂದು ಫಿಟ್ನೆಸ್ನಲ್ಲಿ ಎಷ್ಟು ಹೆಲ್ಪ್ ಆಗುತ್ತೆ ನಿಮ್ಮ ಲೈಫ್ನಲ್ಲಿ. ಸೊ ಅದನ್ನು ನಾನು ತೋರಿಸ್ತಾ ಇದ್ದೀನಿ. ಎಷ್ಟು ಜನಕ್ಕೆ ಅದು ಇಷ್ಟ ಆಗುತ್ತೋ ದೇ ವಿಲ್ ಲವ್ ಇಟ್. ಟ್ರೂ. ಒಬ್ಬರು ನಿರ್ದೇಶಕರು ನಿಮ್ಮ ಬಗ್ಗೆ ಮಾತಾಡಿದ್ದಾರೆ, ಅವ್ರದ್ದು ವಿಡಿಯೋ ನೋಡ್ಬಿಟ್ಟು ತಿರ್ಗಾ ವಿಲ್ ಕಂಟಿನ್ಯೂ ವಿತ್ ಅವರ್. ಎಸ್, JK ಬಗ್ಗೆ ಮಾತಾಡಬೇಕಂತ ಶ್ಯಾಮ್ ಸರ್ ನನಗೆ ಫೋನ್ ಮಾಡಿ ಹೇಳುವಾಗ ನನಗೆ ಒಂದು ನಿಜವಲ್ಲ ಐ ಫೆಲ್ಟ್ ಒಂದು ಒಳ್ಳೆ ಆಪರ್ಚುನಿಟಿ ಇದೆ ಅಂದ್ಬಿಟ್ಟು. ಯಾಕೆಂದರೆ ಫಸ್ಟ್ ವಿಷಯ ನಾನು JK ಬಗ್ಗೆ ಏನು ಹೇಳ್ಬೇಕಂದ್ರೆ, ನಮ್ಮ ಇಂಡಸ್ಟ್ರಿಯಲ್ಲಿ, ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ದ ಮೋಸ್ಟ್ ಅಂಡರ್ ರೇಟೆಡ್ ಆ್ಯಕ್ಟರ್ಸ್ ಅಂದರೆ ಅದು JK. ತುಂಬ ಒಂದು ಬೇರೆ ಯಾವುದೋ ಒಂದು ಹೈಟನ್ನು ಅಚೀವ್ ಮಾಡಬೇಕಾಗಿರೋ JK ಈಗಲೂ ಅಚೀವ್ ಮಾಡಿದ್ದಾರೆ, ಬಟ್ ಈ ಡಿಸರ್ವ್ಸ್ ಮೋರ್ ಅನ್ನೋದು ನನ್ನ ಒಂದು ಒಪಿನಿಯನ್ನು. ಸೊ ನಮ್ಮ ಪರಿಚಯ ಬಂದು ತುಂಬ ಕ್ಯಾಶುವಲ್ ಆಗಿ ಬಿಫೋರ್ ಬಿಗ್ ಬಾಸ್ ನಮ್ಮ ಪರಿಚಯ ಇದ್ರೂ ಬಿಗ್ ಬಾಸಲ್ಲಿ ವಿ ಬಿಕಮ್ ವೆರಿ ಕ್ಲೋಸ್. ಮೈಸೆಲ್ಫ್ JK ಆ್ಯಂಡ್ ಅನುಪಮ್ಮ ಎಲ್ಲರೂ ಕ್ಲೋಸ್ ಆದ್ವಿ. ಅಲ್ಲಿ ಮಾತಾಡುವಾಗ ನಾವು ಹೊರಗಡೆ ಬಂದ ಮೇಲೆ ನಾವು ಸಿನಿಮಾ ಮಾಡಬೇಕು ಜೊತೆಗೆ ಅಂತ ಪ್ಲ್ಯಾನ್ ಮಾಡಿ, ಅದು ಕರೆಕ್ಟಾಗಿ ಜನರಲಿ ಬಿಗ್ ಬಾಸಲ್ಲಿ ಮಾತಾಡೋದು ಯಾವುದು ಹೊರಗಡೆ ಬಂದಮೇಲೆ ಇಂಪ್ಲಿಮೆಂಟ್ ಆಗಲ್ಲ, ಬಟ್ ವಿ ಕುಡ್ ಇಂಪ್ಲಿಮೆಂಟ್ ಇಟ್. ಹೊರಗಡೆ ಬಂದು ಸಿನಿಮಾ ಮಾಡಿದ್ವಿ. ವಿ ಡಿಡ್ 2 ಗುಡ್ ಫಿಲ್ಮ್ಸ್, ಡೀಸೆಂಟ್ ಆ್ಯಂಡ್ ಹಿಟ್ ಫಿಲ್ಮ್ಸ್. ಆ ಕರಾಳ ರಾತ್ರಿ JK ಕರಿಯರಲ್ಲಿ ಒನ್ ಆಫ್ ದ, ಅವರ ಒಂದು ಯಾವತ್ತೂ ಆ ಸಿನಿಮಾ ಬಗ್ಗೆ ಪ್ರೌಡಾಗಿ ಹೇಳ್ಕೋಬೋದು ಆ ಥರ ಒಂದು ಸಿನಿಮಾ ಆ ಕರಾಳ ರಾತ್ರಿ. ಮತ್ತು ಪುಟ 109 2 ಸಿನಿಮಾ ಮಾಡಿದ್ದೀವಿ. 2 ಬೇರೆ ಬೇರೆ ಡೈಮೆನ್ಷನ್ಸಲ್ಲಿ JK ಮಾಡೋದು. JK ಏನಂದರೆ ನೋಡೋಕ್ಕೆ ಒಂಥರ ಇವರು ಅದು ಆ ಕ್ಯಾರೆಕ್ಟರ್ ಮಾಡೋಕ್ಕಾಗತ್ತಾ, ಈ ಕ್ಯಾರೆಕ್ಟರ್ ಮಾಡೋಕ್ಕಾಗತ್ತಾ ಅಂತ ಡೌಟ್ ಬರುತ್ತೆ. ಬಟ್ ಒನ್ಸ್ ನೀವು ಕೆಲಸ ಮಾಡಿದ್ರೆ ಗೊತ್ತಾಗುತ್ತೆ ಎಷ್ಟು ಈಸಿ ಆ್ಯಕ್ಟರ್, ಎಷ್ಟು ಫ್ಲೆಕ್ಸಿಬಲ್ ಆ್ಯಕ್ಟರ್ ಅಂತ. ಸೊ ಇವತ್ತು ಅವರು ಒಂದು ಇಂಟರ್ವ್ಯೂ ನಡೀತಾ ಇರುವಾಗ ಐ ಥಿಂಕ್ ನಾನು ಏನೇನು ಎಕ್ಸ್ಪ್ರೆಸ್ ಮಾಡಿದ್ದೀನೋ ಇದಕ್ಕಿಂತ ಜಾಸ್ತಿ ಅವ್ರು ಎಕ್ಸ್ಪ್ರೆಸ್ ಮಾಡ್ತಾರೆ. ನಮ್ಮ ಒಂದು ಫ್ರೆಂಡ್ಶಿಪ್ ಬಗ್ಗೆ, ಪ್ರೊಫೆಷ್ನಲ್ ರಿಲೇಷನ್ಶಿಪ್ ಬಗ್ಗೆ ಮಾತಾಡ್ತಾರೆ ಅಂತ ಅಂದ್ಕೊಳ್ತೀನಿ. ಬಟ್ ನನ್ನ ಪ್ರಕಾರ ದರ್ ಆರ್ ಮಚ್ ಮೋರ್ ಥಿಂಗ್ ವೇಟಿಂಗ್ ಫಾರ್ JK. ಇನ್ನೂ ಅವರು ಬೆಳಿಬೇಕು, ನಾಟ್ ಓನ್ಲಿ ಇನ್ ಕನ್ನಡ ಇಂಡಸ್ಟ್ರಿ, ಎಲ್ಲ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಎಲ್ಲ ಲ್ಯಾಂಗ್ವೇಜಲ್ಲೂ ಅವರು ಒಂದು ಅವ್ರಿಗಂತ ಒಂದು ಪ್ಲೇಸ್ ಕಾದಿದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಆಲ್ ದಿ ಬೆಸ್ಟ್ JK. ವೆರಿ ಸ್ವೀಟ್. ದಟ್ ವಾಸ್ ದಯಾಳ್ ಪದ್ಮನಾಭನ್ ಅವರು. 2 ಸಿನಿಮಾ ಮಾಡಿದ್ರಿ ಅವ್ರ ಜೊತೆಗೆ. ಹೌದು, 2 ಸಿನಿಮಾ. ಆ್ಯಂಡ್ ಇದು ನನ್ನ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ನನಗೆ ತುಂಬ ಬೋರ್ ಆಗ್ತಾ ಇತ್ತು, ಯಾಕಂದರೆ ಮಾಡೋಕ್ಕೆ ಕೆಲಸ ಇಲ್ಲ. ಐ ಆಲ್ವೇಸ್ ಯೂಸ್ ಟು ಬಿ ಬ್ಯುಸಿ ನನ್ನ ಲೈಫ್ನಲ್ಲಿ. ಇಲ್ಲಿ ನೋಡಿದ್ರೆ ಸುಮ್ಮನೆ ಕೂತಿರ್ಬೇಕು,
ಏನೂ ಇಲ್ಲ, ಟಾಸ್ಕ್ ಬಂದಾಗ ಮಾತ್ರ ಮಾಡಬೇಕು. ಸೊ ಇಟ್ ವಾಸ್ ವೆರಿ ಡಿಫಿಕಲ್ಟ್. ಅವಾಗ ದಯಾಳ್ ಸರ್ಗೆ ನಾನು ಯಾವಾಗಲೂ ಸರ್ ಕತೆ ಹೇಳಿ ಸರ್ ಆ್ಯಂಡ್ ಅವ್ರು ಕೂತ್ಕೊಂಡು ನನಗೆ ಕತೆ ಹೇಳ್ತಾಯಿದ್ರು. ಸೊ ಅಂದ್ಕೊಂಡಿರಲಿಲ್ಲ ಅವ್ರು ಈಚೆ ಹೋದ ತಕ್ಷಣ ಅನೌನ್ಸ್ ಮಾಡ್ತಾರೆ ಅಂತ. ಈಚೆ ಬಂದ ತಕ್ಷಣ ಅನೌನ್ಸ್ ಮಾಡ್ಬಿಟ್ಟಿದ್ದಾರೆ. ದೆನ್ ನಾನು ಫಿನಾಲೆ ಡೇ ಮುಗಿಸ್ಕೊಂಡು ಈಚೆ ಬಂದ ಮೇಲೆ ಅನೌನ್ಸ್ ಆಗಿದೆ, ಅವಾಗಲೇ ಗೊತ್ತಾಗಿದ್ದು ಆ್ಯಂಡ್ ಶೂಟಿಂಗ್ ಸ್ಟಾರ್ಟ್ ಮಾಡ್ತೀವಿ ಅಂತ. ಐ ಸೆಡ್ ಓಕೆ, ಬಿಕಾಸ್ ಒಂದು ಒಳ್ಳೆ ಡೈರೆಕ್ಟರ್ ದಯಾಳ್ ಸರ್ ಆ್ಯಂಡ್ ಆ ಕತೆ ಬ್ಯೂಟಿಫುಲ್ ಆಗಿತ್ತು ಆ ಕರಾಳ ರಾತ್ರಿ. ಬಟ್ ಟು ಬಿ ವೆರಿ ಆನೆಸ್ಟ್, ನಾನು ಆ ಕರಾಳ ರಾತ್ರಿ ಆ ಮಟ್ಟಿಗೆ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ನಾವು ಶೂಟಿಂಗ್ ಮಾಡಿದ್ದೆ ಒಂದು 13-14 ದಿವಸ. ಓಕೆ, 14ನೇ ದಿವಸ ಆದ ತಕ್ಷಣ ಒಂದು ದಿವಸ ಗ್ಯಾಪ್ ಕೊಟ್ಬಿಟ್ಟು ಬೆಂಗಳೂರಿಗೆ ಬಂದೆ, ಇದೆಲ್ಲ ಲುಕ್ಕೆಲ್ಲ ಚೇಂಜ್ ಮಾಡ್ಬಿಟ್ಟು ವಾಪಸ್ ಹೋದೆ. ಪುಟ 109 ಸ್ಟಾರ್ಟ್ ಮಾಡಿದ್ವಿ. ವಿತಿನ್ 9 days ಅದನ್ನು ಮುಗಿಸಿದ್ವಿ. ಸೊ ಆ ಕರಾಳ ರಾತ್ರಿ ನನ್ನ ಲೈಫ್ನಲ್ಲಿ, ಆಸ್ ದಯಾಳ್ ಸರ್ ಟೋಲ್ಡ್, ಒನ್ ಆಫ್ ದ ಬೆಸ್ಟ್ ರೋಲ್ಸ್ ಹ್ಯಾವ್ ಡನ್. ಒಂದು ನಾನು ಯಾವಾಗ ಅನ್ಕೊತಾ ಇದ್ದೆ ನನ್ನ ಸಿನಿಮಾನು 50 ದಿವಸ ಓಡುತ್ತಾ, ನನ್ನ ಸಿನಿಮಾಗೂ ಇಷ್ಟು ಜನ ಕೂತ್ಕೊಂಡು ನೋಡ್ತಾರ ಅಂತ ನೋಡಿದ್ದೆ ಆ ಕರಾಳ ರಾತ್ರಿ. ಜನ ಸಿನಿಮಾ ಮುಗಿದ ಮೇಲೂ ಈಚೆ ಹೋಗ್ತಾ ಇರಲಿಲ್ಲ, ದೇವರ್ ಇನ್ ಟಿಯರ್ಸ್ ಆಕ್ಚುಲಿ ಆ ಸಿನಿಮಾ ನೋಡಿದಾಗಲ. ಒಂದು ಪುಟ 109 ಇಂಟರ್ನ್ಯಾಷನಲ್ ಲೆವೆಲ್ ನನಗೆ ಅವಾರ್ಡ್ ಸಿಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಓಕೆ, ಅದು ಸುಮ್ಮನೆ ಮಾಡಿದ್ದಂತ ಅನಿಸ್ತು. ಬಟ್ ಮಾಡ್ಬೇಕಾದ್ರೆ ಗೊತ್ತಾಯ್ತು, ಯಾಕಂದ್ರೆ 2 ಕ್ಯಾರೆಕ್ಟರ್ ಮಾತಾಡೋದಿದೆಯಲ್ಲ, ತುಂಬ ಕಷ್ಟ ಇದೆ ಶ್ಯಾಮ್ ಸರ್. ಓಕೆ, ಇಟ್ ಮೈಟ್ ಸಮ್ ಪೀಪಲ್ಗೆ ಅದು ಬೋರ್ ಅನಿಸ್ಬೋದು, ಬಟ್ ತುಂಬ ಜನಕ್ಕೆ ಅದು ಇಷ್ಟ ಆಯಿತು. ಸೊ ಅದನ್ನು ಯು ಡೋಂಟ್ ಬಿಲೀವ್, ಇನ್ಸ್ಟಾಗ್ರಾಮ್ನಿಂದ ನನಗೆ ಒಂದು ಮೆಸೇಜ್ ಬರುತ್ತೆ, ಲೈಕ್ ವಿ ಹ್ಯಾವ್ ವಾಚ್ಡ್ ಯುವರ್ ಮೂವಿ, ಯು ಹ್ಯಾವ್ ಬೀನ್ ಸೆಲೆಕ್ಟೆಡ್ ಇದಕ್ಕೆ ನ್ಯೂ ವಿಷನ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅವಾರ್ಡ್ ಅಂತ. ನಾನು ಯಾವುದೋ ಇದು ಸುಮ್ಮನೆ ಫೇಕ್ ಇರಬೇಕು ಒಂದು. ಅಗೇನ್ ಇಟ್ ಕೇಮ್. ದೆನ್ ಐ ರಿಪ್ಲೈಡ್. ಅವ್ರು ನೋಡಿದ್ರೆ ಹೈಯೆಸ್ಟ್ ವ್ಯೂಡ್ ಇನ್ ಇಂಟರ್ನ್ಯಾಷನಲ್ ಏರ್ಲೈನ್ಸ್ ಪುಟ 109, ಅದಕ್ಕೆ ವಿ ಆರ್ ಗಿವಿಂಗ್ ಯು ಆಸ್ ದ ಬೆಸ್ಟ್ ಏಷ್ಯನ್ ಆ್ಯಕ್ಟರ್ ಅಂತ. ವಂಡರ್ಫುಲ್. ಓಕೆ, ಆಮೇಲೆ ನೋಡಿದ್ರೆ ನಿಮ್ಮ ಡೀಟೇಲ್ಸ್ ಕಳಿಸಿ. ಐ ಸೆಂಡ್ ದ ಡೀಟೇಲ್ಸ್. ಮತ್ತೆ ಫೇಕ್ ಅನ್ಕೊಂಡೆ. ನೋಡಿದ್ರೆ ದೇ ಸೆಂಟ್ ಮೀ ದ ವೀಸಾ ಆನ್ ದ ಟಿಕೆಟ್ಸ್ ಟು ಆಮ್ಸ್ಟರ್ಡ್ಯಾಮ್. ಆಮ್ಸ್ಟರ್ಡ್ಯಾಮ್ಗೆ ಹೋದ್ರೆ ಇಟ್ ಈಸ್ ಅ ಬಿಗ್ ಇವೆಂಟ್ ಆ್ಯಕ್ಚುಲಿ, ವೇರ್ ಈ ಪುಟ 109 ಇಲ್ಲಿ ರೆಕಗ್ನೈಸೇ ಆಗಲಿಲ್ಲ. 3 ದಿವಸ ಓಡ್ತಷ್ಟೇನೆ ಇನ್ ದ ಥಿಯೇಟರ್ಸ್, ಜಸ್ಟ್ 3 days. ಅಲ್ಲಿ ನೋಡಿದ್ರೆ ಇಟ್ ವಾಸ್ ರೆಕಗ್ನೈಸ್ಡ್ ದೇರ್ ಅಂಡ್ ಬೆಸ್ಟ್ ಏಷ್ಯನ್ ಆ್ಯಕ್ಟರ್. ಸೊ ಸಮ್ವೇರ್ ದಟ್ ಕಷ್ಟಪಟ್ಟು ಅಲ್ಲಿ ಸಿಕ್ತು ನನಗೆ ಪ್ರತಿಫಲ. ಸೊ ದಯಾಳ್ ಸರ್ ಬಗ್ಗೆ ಹೇಳಬೇಕಂದ್ರೆ, ಹಿ ಒನ್ ಆಫ್ ದ ಬೆಸ್ಟ್ ಡೈರೆಕ್ಟರ್ಸ್ ಐ ಹ್ಯಾವ್ ವರ್ಕ್ಡ್. ಓಕೆ, ಆ್ಯಂಡ್ ತುಂಬ ಒಂದು ಏನು ಮಾಡಬೇಕು ಅಷ್ಟೇ ಅವರು ಅದು ಮಾಡ್ತಾರೆ. ನೋ, ಇದು ಗೆಲ್ಲಬೇಕಂದ್ರೆ ನಾನು ಗೆಲ್ಲಬೇಕು. ಆ ಕರಾಳ ರಾತ್ರಿ ನಾನು ಗೆಲ್ತೀನಿ ಅಂತ ಅವ್ರು ಮೊದಲೇ ಹೇಳಿದ್ರು, ಗೆಲ್ಸಿದ್ರು. ಆ್ಯಂಡ್ ಪ್ರತಿಯೊಬ್ಬರು ಡೈರೆಕ್ಟರು ಅವ್ರ ಥರ ಒಂದು ವಿಷನ್ ಇದ್ದರೆ, ಟ್ರಸ್ಟ್ ಮೀ, ಎನಿ ಸ್ಮಾಲ್ ಬಡ್ಜೆಟ್ ಮೂವಿ ಆಲ್ಸೋ ಬಿಗ್ ಹಿಟ್ ಆಗುತ್ತೆ. ಸೊ ಆ ಥರ ದಯಾಳ್ ಸರು ಹಿ ಮೇಡ್ ದಟ್ ಆ ಕರಾಳ ರಾತ್ರಿ ನನ್ನ ಲೈಫ್ ಟೈಮ್ ಮೆಮೊರಿ. ಆ್ಯಂಡ್ ಮೋರ್ ದ್ಯಾನ್ ದಟ್, ಹಿ ಈಸ್ ಅ ಗ್ರೇಟ್ ಯುನೋ, ನನ್ನ ಲೈಫ್ನಲ್ಲಿ ಒಂದು ಗ್ರೇಟ್ ಪರ್ಸನ್ ಐ ಮೆಟ್ ಆ್ಯಕ್ಚುಲಿ. ವೆರಿ ನೈಸ್ ಪರ್ಸನ್. ನಾನು ಆ ಫಿಲಮ್ ನೋಡಿದ್ದು ನೆನಪಿದೆ. ಪ್ರೀಮಿಯರ್ ಶೋನಲ್ಲಿ ನನ್ನ ಪಕ್ಕ ಭಗವಾನ್ ಸರ್ ಕೂತಿದ್ರು, ದೊರೈ ಭಗವಾನ್ ಸರ್ ಕೂತ್ಕೊಂಡು ನೋಡಿದ್ರು. ಸಿನಿಮಾ ಮುಗೀತಿದ್ದಂಗೆ ನಿನ್ಗೇನೋ ಒಂದು ಕತೆ ಹೇಳಬೇಕು ಅಂತ ಹೇಳಿದ್ರು. ದೆನ್ ಈ ಟೋಲ್ಡ್ ಮೀ, ಈ ಸ್ಟೋರಿಯ ಮೂಲ ರೂಪದ್ದು ಒಂದು ಸ್ಟೋರಿನ ರಾಜ್ಕುಮಾರ್ ಅವ್ರಿಗೋಸ್ಕರ ಮಾಡಬೇಕು ಅಂತ ಪ್ರಯತ್ನ ಪಟ್ಟಿದ್ರಂತೆ. ಆದರೆ ಅದರಲ್ಲಿ ರಾಜ್ಕುಮಾರ್ ಅವರ ಇಮೇಜ್ಗೆ ಅದು ತುಂಬಾ ನೆಗೆಟಿವ್ ಆಗ್ಬಹುದು ಅನ್ನೋ ಕಾರಣದಿಂದ ಕೊನೆಗೆ ಆ ಸಿನಿಮಾ ಆಗ್ಲಿಲ್ಲ ಅಂತ ಭಗವಾನ್ ಸರ್ನ ನಾನು ಅದನ್ನ ರಿಪೋರ್ಟ್ ಮಾಡಿದ್ದೆ. ನಂತರ ದಯಾಳ್ ಮಾತಾಡಿದ್ದೆ. ನೀವು ಇದನ್ನ ಬರ್ದಿದ್ರೆ ಅನ್ಸುತ್ತೆ. ನಾನು ಓದಿದ್ದೆ ಇದನ್ನ. ಇದು ಪಬ್ಲಿಷ್ ಆಗಿದೆ. ನಾನು ದಯಾಳ್ ಅವ್ರಿಗೂ ಹೇಳಿದ್ದೆ ಈ ವಿಷಯನ. ಅದು ನಿಮ್ಮ ಪ್ರೀಮಿಯರ್ ಶೋನಲ್ಲಿ ನನ್ನ ಪಕ್ಕ ಭಗವಾನ್ ಸರ್ ಇದ್ದಿದ್ದಕ್ಕೆ ನನಗೆ ಆ ಕತೆ ಗೊತ್ತಾಯ್ತು. ವೆರಿ ನೈಸ್, ವೆರಿ ನೈಸ್. ಇಟ್ಸ್ ಒಂದು ಕಲ್ಟ್ ಮೂವಿ. ಎಕ್ಸಾಕ್ಟ್ಲಿ. ಇವಾಗ ಕನ್ನಡದ ಮಟ್ಟಿಗೆ ಅದೊಂದು ಕಲ್ಟ್ ಮೂವಿ ಆಗಿ ನಿಂತ್ಕೊಂಡಿದೆ ಇವಾಗ. ಅದನ್ನ ರೀಮೇಕ್, ಸಾರಿ, ಡಬ್ ಮಾಡಿದಾಗ್ಲೂ ಹಿಂದಿನಲ್ಲಿ ಏಕ್ ಗಾಥಕ್ ರಾತ್ ಅಂತ. ನಾನು ಬಾಂಬೆಗೆ ಹೋದಾಗ್ಲೆಲ್ಲ ಪ್ರತಿಯೊಬ್ಬರು ಹೇಳಿದ್ರು, ನಿಮ್ದು ಈ ಫಿಲಮ್ ನೋಡಿದ್ವಿ, ಇಟ್ಸ್ ವಾಟ್ ಅ ಮೂವಿ, ಈ ಥರನೂ ಮೂವಿ ಮಾಡ್ಬೋದಾ ಅಂತ ಅಂದ್ಬಿಟ್ಟು. ಸೊ ಅಲ್ಲೂ ನಾರ್ತಲ್ಲೂ ಅಷ್ಟೇ ತುಂಬ ಅದಕ್ಕೆ ಪ್ರಶಂಸೆ ಸಿಕ್ಕಿದೆ. ಇನ್ನು ಸಾಕಷ್ಟು ಸಿನಿಮಾ ಈ ಅವಧಿನಲ್ಲಿ ಆಗಬೇಕಾಗಿತ್ತಲ್ವಾ ನಿಮ್ಮದು ಅಂತ ಐ ಫೀಲ್ ದಟ್ ಒನ್. ಯಾಕಂದರೆ ನಾನು ಒಂದು ಯಾವುದೋ ಪ್ರಾಜೆಕ್ಟ್ ಆದರೆ ತುಂಬ ಕೊಡ್ತೀನಿ, ಒಂದು 100% ಮೇಲೆ ಕೊಡ್ತೀನಿ ನಾನು ಆ ಪ್ರಾಜೆಕ್ಟ್ಗೆ. ಅನ್ಫಾರ್ಚುನೇಟ್ಲಿ ನಮಗೆ ಇಟ್ಸ್ ಆಲ್ ಏನು ಗೊತ್ತಾ ಸರ್, ಇದಕ್ಕೆ ಲಕ್ ಆಲ್ಸೋ ಮ್ಯಾಟರ್ಸ್. ಓಕೆ, ನಿಮ್ದು ಹಾರ್ಡ್ ವರ್ಕ್ ಇರುತ್ತೆ. ಲಕ್ ಈಸ್ ಏನಂತ ಅಂದರೆ ಒಂದು ಆಪರ್ಚುನಿಟಿ ಮೀಟ್ಸ್ ಹಾರ್ಡ್ ವರ್ಕ್. ಸೊ ಆಪರ್ಚುನಿಟಿ ಸಿಗಬೇಕು. ಓಕೆ, ಇಟ್ ಟೇಕ್ಸ್ ಟೈಮ್. ಇವಾಗ ನಾನು ಅಶ್ವಿನಿ ನಕ್ಷತ್ರ ಅಂತ ಒಂದು ಆಪರ್ಚುನಿಟಿ ಸಿಗುತ್ತೆ ಅಂತ ಲೈಫ್ನಲ್ಲಿ ಅಂದ್ಕೊಂಡಿರಲಿಲ್ಲ. ಆ ಕರಾಳ ಹತ್ರ ಸಿಗುತ್ತೆ ಅಂತ ಅಂದ್ಕೊಂಡಿಲ್ಲ. ಸೊ ಇಟ್ ಮೇ ಟೇಕ್ ಟೈಮ್.
ಬಟ್ ಆ್ಯಕ್ಟರ್ಗೆ ದೇರ್ ಇಸ್ ನೋ ಏಜ್ ಆ್ಯಕ್ಚುಲಿ. ಇಲ್ಲಿ ನಿನ್ಗೆ 24 ವರ್ಷ ಆಯ್ತು ರಣಜಿಗೆ ಸೇರ್ಸಲ್ಲ ಅಂತ ಹೇಳಲ್ಲ ಯಾರು ಅಲ್ವಾ? ಪೀಪಲ್ ಏನಂದ್ರೆ 40 ಮೇಲೇನು ಲಾಟ್ ಆಫ್ ಪೀಪಲ್ ಸಾಧನೆ ಮಾಡ್ಯಾರ. ಸೊ ಇಟ್ಸ್ ಓಕೆ, ಇಟ್ ಟೇಕ್ಸ್ ಟೈಮ್ ಆ್ಯಕ್ಚುಲಿ. ನಾವು ಯಾರನ್ನೂ ಬ್ಲೇಮ್ ಮಾಡೋಕ್ಕಾಗಲ್ಲ, ಯಾವ ಪರಿಸ್ಥಿತಿನೂ ಬ್ಲೇಮ್ ಮಾಡೋಕ್ಕಾಗಲ್ಲ. ದಟ್ ಈಸ್ ಹೌ ಲೈಫ್ ಈಸ್ ಆ್ಯಕ್ಚುಲಿ. ದಿಸ್ ಇಸ್ ದ ಪಾತ್ ವಿ ಹ್ಯಾವ್ ಚೋಸನ್. ನಮ್ಮ ಪಾಡಿಗೆ ನಾವು ಹೋಗ್ತಾ ಇರಬೇಕು. ಸಿಕ್ಕಿದ್ರೆ ಇಟ್ಸ್ ಫೈನ್, ಬಟ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬಾರ್ದು ಲೈಫ್ನಲ್ಲಿ. ರೈಟ್. ವೆನ್ ಮಿರಾಕಲ್ ಹ್ಯಾಪನ್ಸ್ ಅದೇ ಮಜಾ. ದೇರ್ ಇಸ್ ಒನ್ ಮೋರ್ ಪರ್ಸನ್ ಹೂ ಹ್ಯಾಸ್ ಸ್ಪೋಕನ್ ಅಬೌಟ್ ಯು. ಅವರು ನಿಮ್ಮನ್ನ ಮೊದಲನೇದಾಗಿ ಭೇಟಿಯಾಗಿದ್ದು, ನೋಡಿದ್ದು, ನಿಮ್ಮ ಜೊತೆ ಕೆಲಸ ಮಾಡಿದ್ದು ನಿಮ್ಗೆ 15 ವರ್ಷ ವಯಸ್ಸಿದ್ದಾಗ. ಜಯರಾಮ್ ಕಾರ್ತಿಕ್, JK ಅಂತಾನೆ ಎಲ್ಲರಿಗೂ ಚಿರಪರಿಚಿತ ಆಗಿರುವಂಥ ವ್ಯಕ್ತಿ. ನಾನು ನೋಡಿದ್ದು 13-14 ವರ್ಷ ಇರ್ಬೋದು ಅವ್ರಿಗೆ. ಸೊ ಆಲ್ಮೋಸ್ಟ್ 90s ಸಿಟಿ ಕ್ರಿಕೆಟರ್ಸ್ಗೆ ಆಡಕ್ಕೆ ಬಂದಂಥ ಹುಡುಗ. ಸೊ ಸುಮಾರು ಡ್ರೀಮ್ಸ್ ಇಟ್ಕೊಂಡು ಬಂದಂಥ ಹುಡುಗ, ಎನರ್ಜೆಟಿಕ್ಕು, ಹಾಗೇ ಮಿಸ್ಚೂಯಸ್ ಕೂಡ. ಇಂಟರ್ ಡಿಸ್ಟ್ರಿಕ್ಟ್ಸ್ ಪೆಂಟ್ಯಾಂಗ್ಲರ್ಸ್ ಲೆವೆಲ್ಸ್ವರೆಗೂ ಆಡಿದ್ರು ಅವರು ಕ್ರಿಕೆಟಲ್ಲಿ. ಹಾಗೆಯೇ ಈ ಓದ್ನಲ್ಲೂ ಮುಂದೆನೇ ಇದ್ದಿದ್ದು. ಇಂಜಿನಿಯರಿಂಗ್ ಮಾಡಿದ್ದು ನನಗೆ ಗೊತ್ತಿದೆ. ಹಾಗೆ ಸಿಟಿ ಕ್ರಿಕೆಟರ್ಸ್ಗೆ ಫಸ್ಟ್ ಡಿವಿಷನ್ ಕಂಟಿನ್ಯೂ ಮಾಡ್ತಾಯಿದ್ರು ಆಡೋದಕ್ಕೆ. ಸೊ ನಮ್ಮ ಅಂದರೆ ಒಡನಾಟ ಜಾಸ್ತಿ ಆಗಿದ್ದು CCLಂದ. CCLಲ್ಲಿ ಅವರು ಫಿಲಮ್ಸಲ್ಲಿ ಒಂದೆರಡು ಮಾಡಾದಮೇಲೆ CCL ಟೀಮಲ್ಲಿ ಬಂದಾಗ ಆವಾಗ ಸುದೀಪ್ ಕ್ಯಾಪ್ಟನ್ಸಿನಲ್ಲಿ ಆಡ್ತಾಯಿದ್ರು. ಒನ್ ಆಫ್ ದ ಮೈನ್ ಪ್ಲೇಯರ್ಸು CCLಲ್ಲಿ. ಸೊ ಆವಾಗ ಆ್ಯಕ್ಚುಲಿ ಇನ್ನೂ ಎನರ್ಜಿ, ಆ ಫಸ್ಟ್ ಡಿವಿಷನ್ ಆಡ್ತಾಯಿದ್ದಿದ್ದು ಎಕ್ಸ್ಪೀರಿಯನ್ಸ್ ಎಲ್ಲನೂ ತಂದಿದ್ದು. ಆ್ಯಂಡ್ ಆಫ್ಕೋರ್ಸ್ ನಾ ಹೇಳ್ತಾನೆ ಇದ್ದೆ, ದುಬೈಗೆ ಹೋಗಿದ್ರು ಇಂಜಿನಿಯರಿಂಗೆಲ್ಲ ಮುಗಿಸಿ, ತುಂಬ ವರ್ಕು ಮಾಡಿಕೊಂಡು ಒಂದು 24 ಅವರಲ್ಲಿ ಆಲ್ಮೋಸ್ಟ್ ಕ್ರಿಕೆಟು ಆಮೇಲೆ ವರ್ಕು ಎರಡೂ ಮಾಡಿಕೊಂಡು ಬ್ಯಾಲೆನ್ಸ್ ಮಾಡಿದ್ರು. ನಾನು ಹೇಳ್ತಾ ಇದ್ದೆ, ನೀವು ಬಿಟ್ಬಿಡ್ತೀಯಾ ಬಿಡು ವರ್ಕು, ಡೆಫಿನೆಟ್ಲಿ ನೀನು ಆ್ಯಕ್ಟಿಂಗ್ ಇಳಿತೀಯಾ ಅಂತ. ಇಲ್ಲ 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 ಅಂತಾಯಿದ್ರು. ಕೊನೆಗೆ ಇನ್ ದ ಎಂಡು ಆ್ಯಕ್ಟಿಂಗ್ ಶುರು ಮಾಡಿದ್ರು. ಇವಾಗ ಇನ್ನೂ ಒಳ್ಳೆಯ ಒಂದು ಮಟ್ಟಕ್ಕೆ ರೀಚ್ ಆಗೋಕ್ಕೆ ನೋಡ್ತಾ ಇದ್ದಾರೆ. ಸೊ ಆಲ್ ದ ಬೆಸ್ಟ್ JK. ಎಸ್ ಬಿನ್ ನಿಮ್ಮ ಕರಿಯರ್ ಪೂರ್ತಿ ಜೊತೆಗೆ ಇದ್ದವರು ಅವರು ಫ್ರಮ್ ಕ್ರಿಕೆಟಿಂಗ್ ಡೇಸ್. ಹೌದು. ಅನಿಲ್ ಅವರು ಇವಾಗಲೂ ಕೂಡ ಕೋಚ್ ಆ್ಯಂಡ್ ಕಾಮೆಂಟೇಟರ್. ನಿಜ. JK ಅವರು ನನಗೆ ಅದೇ ಸಿಟಿ ಕ್ರಿಕೆಟರ್ಸ್ ನಾನು ಆಡ್ಬೇಕಾದ್ರೆ ಅವರು ಬ್ಯಾಂಗ್ಳೂರ್ ಕ್ರಿಕೆಟರ್ಸ್ಗೆ ಆಡ್ತಾಯಿದ್ರು. ಸೊ ಅವಾಗ್ಲಿಂದನೂ ಗೊತ್ತಿತ್ತು. ಇವರಾಗಲಿ ಲಾಟ್ ಆಫ್ ಅದರ್ ಸೀನಿಯರ್ ಪ್ಲೇಯರ್ಸ್, ವಿಜಯ್ ಭರದ್ವಾಜ್ ಅವರು, ಸುಜಿತ್ ಸೋಮಸುಂದರ್ ಅವ್ರು ನಮ್ಮ ಟೀಮ್ನಲ್ಲೇ ಇದ್ದಿದ್ದು. ಸೊ ಅವರೆಲ್ಲ ತುಂಬ ಗೈಡ್ ಮಾಡ್ತಾಯಿದ್ರು ಅವಾಗ. ಆ್ಯಂಡ್ ದೇ ಐಡೆಂಟಿಫೈಡ್, ಓಕೆ ಇವನು ಒಂದು ಲೆವೆಲ್ ಆಫ್ ಕ್ರಿಕೆಟ್ ಆಡ್ತಾನೆ ಅಂತ ಅಂದ್ಬಿಟ್ಟು. ಸೊ ನನ್ನ ಕೈಲಿ ತುಂಬ ಬೌಲಿಂಗ್ ಮಾಡಿಸೋರು, ನಾನ್ ಸ್ಟಾಪ್ ಬೌಲಿಂಗ್ 2 ಅವರ್ 3 ಅವರ್ ಬೌಲ್ ಮಾಡ್ತಾಯಿದ್ದೆ. ಸೊ JK ಇಸ್ ಒನ್ ಪರ್ಸನ್. ನಾನು ಅದಾದಮೇಲೆ ಕ್ರಿಕೆಟ್ ಅವಾಗಾದಮೇಲೆ ನೆಕ್ಸ್ಟ್ ಮೀಟ್ ಮಾಡಿದ್ದೆ ರಾಜ್ ಕಪ್ನಲ್ಲಿ. ಓಕೆ. ರಾಜ್ ಕಪ್ನಲ್ಲಿ ಒಂದು ಇನ್ಸಿಡೆಂಟು ನನಗೆ ಜ್ಞಾಪಕ ಇದೆ. ನಾನು ಒಂದು ಕಡೆ ಸಪ್ರೇಟಾಗಿ ನಿಂತ್ಕೊಂಡು ಇದರಲ್ಲಿ ಆರ್ಟ್ಸ್ ಕಾಲೇಜ್ನಲ್ಲಿ ನಾಕ್ಸ್ ಮಾಡ್ತಾಯಿದ್ದೆ. ಸುದೀಪ್ ಸರ್ ಬಂದರು, ಅವಾಗ ಎಲ್ಲರೂ ಹೋದರು, ನಾನು ನಾಕ್ಸ್ ಮಾಡ್ತಾನೆ ಇದ್ದೆ. ಆಮೇಲೆ ಸುದೀಪ್ ಸರ್ JK ಅಂತ ಕೇಳಿದ್ರು, ಯಾರ ಅವನು, ಇಲ್ಲೆಲ್ಲ ಬಂದ್ಯಾರ ಅವನೇ ನಿಂತ್ಕೊಂಡ್ಯಾರ. ಏನಿಲ್ಲ, ಅವನು ಒಳ್ಳೆ ಕ್ರಿಕೆಟರು JK ಅಂತ, ಸ್ವಲ್ಪ ಕ್ರಿಕೆಟ್ ಬಗ್ಗೆ ಹುಚ್ಚು, ಕರೆಸೋಣ. ಬಂದು ಮಾತಾಡಿದಾಗ ದೆನ್ JK ಇಂಟ್ರೊಡ್ಯೂಸ್ ಮಿ. ಓಕೆ, ಅವಾಗಿಂದ JK ಇಸ್ ಲೈಕ್ ಯುನೋ ನನ್ನ ಬಗ್ಗೆ ಸುದೀಪ್ ಸರ್ಗೆ ಅವ್ನು ಒಳ್ಳೆ ಕ್ರಿಕೆಟರು, ಒಳ್ಳೆ ಹುಡುಗ, ಅವ್ನು ನೋಡೋಕ್ಕೆ ಸ್ವಲ್ಪ ಆ್ಯಟಿಟ್ಯೂಡ್ ಕಾಣಿಸುತ್ತೆ, ಅದು ತುಂಬ ಒಳ್ಳೆ ಹಂಗಿತ್ತು ನನಗೆ. ಯಾಕಂದರೆ ಆ ಲೆವೆಲ್ ಆಡಿದ್ಮೇಲೆ ಆ ಪ್ರಾಕ್ಟೀಸ್ ಮ್ಯಾಚ್ನೆಲ್ಲ ನಾನು ಯಾರಿಗೂ ಕೇರ್ ಮಾಡ್ತಾ ಇರಲ್ಲ, ಹೋಗ್ತಾ ಇದ್ದೆ, ಡಮ 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 ಹೊಡಿತಾ ಇದ್ದೆ, ಬೌಲಿಂಗ್ ಬೌನ್ಸರ್ಸ್ ಆಗ್ತಾ ಇದ್ದೆ. ಸೊ ಸುದೀಪ್ ಸರ್ಗೆ ಅದು ಇಷ್ಟ ಆಯಿತು. ಯು ಆರ್ ಯು, ನೀನು ಬೇರೆ ಥರ ಆಗಲಿಲ್ಲ, ನೀನು ಹೆಂಗಿದೆಯೋ ಹಂಗೆ ಇದೆಯಾ ಅಂತ ಅಂದ್ಬಿಟ್ಟು. ಸೊ JK ಅಲ್ಲಿಂದ CCL ಕೋಚ್ ಆಗಿ ತುಂಬ ನಮಗೆಲ್ಲ ಗೈಡ್ ಮಾಡ್ಯಾರ. ಆ್ಯಂಡ್ ಹಿ ಹ್ಯಾಸ್ ಆಲ್ವೇಸ್ ಬೀನ್ ವಿತ್ ಅಸ್. ರೈಟ್. ಯಾ, ಆ್ಯಂಡ್ ವೆರಿ ಲಕ್ಕಿ ಟು ಹ್ಯಾವ್ ಹಿಮ್ ಇನ್ ಮೈ ಲೈಫ್. ಆ್ಯಂಡ್ ಎವ್ರಿವನ್ ಇವಾಗ ಯಾರ್ಯಾರು ಮಾತಾಡಿದ್ರು, ದಯಾಳ್ ಅವರಾಗಲಿ JK ಅವರಾಗಲಿ, ಎಲ್ಲರಿಗೂ ನಿಮ್ಮನ್ನ ಇನ್ನೂ ದೇ ವಾಂಟ್ ಟು ಸಿ ಯು ಡೂ ಮೋರ್. ಹೌದು, ಎಂಟರ್ಟೈನ್ ಅಸ್ ಮೋರ್. ಅದು ನಮ್ಮ ಆಸೆನೂ ಕೂಡ. ಯಾಕಂದರೆ ದೇ ಹ್ಯಾವ್ ಸೀನ್ ಮೀ ಕ್ಲೋಸ್ಲಿ. ಎಸ್. ಸೊ ಸಾಕಷ್ಟು ಜನ ಹತ್ರದಿಂದ ನೋಡಿಲ್ಲ. ಸೊ ದೀಸ್ ಪೀಪಲ್ ಹ್ಯಾವ್ ಸೀನ್ ಮೀ ಕ್ಲೋಸ್ ಅಲ್ವಾ. ನಾ ಮೇ ಬಿ ದಟ್ಸ್ ದ ರೀಸನ್ ದೇ ಎಕ್ಸ್ಪೆಕ್ಟ್ ಮೋರ್ ಫ್ರಮ್ ಮೀ. ನಿಮ್ಮ ಕರಿಯರನ್ನು ಒಂದು ಹಂತ ತಲುಪಿದ್ದೀರಾ. ಯು ಹ್ಯಾವ್ ಸೀನ್ ಸ್ಟಾರ್ಡಮ್ ಇನ್ ಬೋತ್ ದ ಫೀಲ್ಡ್ಸ್. ಕ್ರಿಕೆಟಲ್ಲಿ ನೋಡಿದ್ದೀರಾ, ಸಿನಿಮಾದಲ್ಲಿ ನೋಡಿದ್ದೀರಾ, ಟೆಲಿವಿಷನ್ನಲ್ಲಿ ನೋಡಿದ್ದೀರಾ. ಮುಂದಿನ 5 ಇಯರ್ಸಲ್ಲಿ ವೇರ್ ಡು ಯು ಸಿ ಯುವರ್ ಸೆಲ್ಫ್? ಸರ್, ಟು ಬಿ ವೆರಿ ಆನೆಸ್ಟು, ನಾನು ಇಂಜಿನಿಯರಿಂಗ್ ಲೈನ್ನಲ್ಲಿದ್ದಾಗ ಆ ಫ್ಯೂಚರ್ ತುಂಬ ಪ್ಲ್ಯಾನ್ ಮಾಡ್ಕೊತಾ ಇದ್ದೆ. ಬಿಕಾಸ್ ಇಟ್ ವಾಸ್ ಸರ್ಟನ್ ನನಗೆ. ಐ ನ್ಯೂ ಓಕೆ ದೇರ್ ವಾಸ್ ಈ ಆದಮೇಲೆ ಈ ಸ್ಟೇಜ್ ನಾನು ಹಿಂಗೆ ಗ್ರೋ ಆಗ್ತೀನಿ
ಅದಕ್ಕೆ ಹೆಡ್ ಆಗ್ತೀನಿ, ಅವೆಲ್ಲ ಇತ್ತು. Right. ಈ ದಿಸ್ ಲೈನ್ ಇಸ್ ನೋ, ಇಟ್ ಈಸ್ ವೆರಿ ಅನ್ಸರ್ಟನ್ ಸರ್. Okay. ಲೆಟ್ ಮಿ ಬಿ ವೆರಿ ಆನೆಸ್ಟ್, ಇಟ್ ಈಸ್ ವೆರಿ ಅನ್ಸರ್ಟನ್. ಇವತ್ತಿದ್ದು ನಾಳೆ ಇರಲ್ಲ. Right. ಓವರ್ ನೈಟ್ ಯು ಕ್ಯಾನ್ ಬಿಕಮ್ ಎನಿಥಿಂಗ್. Yes, yes. ಓಕೆ, yes. ಸೊ ನಾನು ಏನಂದರೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇರಬೇಕು. ಇವಾಗ ಒಂದು 4 ಫಿಲಮ್ ರಿಲೀಸ್ ಇದೆ. ಸೊ ಅದು ಜನಗಳ ಹೆಂಗೆ ಇಷ್ಟ ಆಗುತ್ತೆ ನಿಮ್ಮ ಸಿನಿಮಾ, ಯು ನೆವರ್ ನೋ. ಮೇಬಿ ಒನ್ ಗುಡ್ ಮೂವಿ ಆಲ್ಸೋ ದೇ ವೋಂಟ್ ಲೈಕ್ ಇಟ್. Right, right. ಸೊ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಇರಬೇಕು. Yes. ಇಫ್ ದೇ ಲೈಕ್ ಇಟ್, ಇಟ್ಸ್ ಗುಡ್, Yes. ಮೂವ್ ಆನ್. ಸೊ ಆ ಒಂದು ಪ್ಲಾನ್ ಆಫ್ 5 years ಎಲ್ಲ ಇಲ್ಲ ಸರ್. Okay. ಇನ್ನೊಂದು ಪ್ಲಾನ್ ಆಫ್ 50 years ಇದೆ. ಆಯ್ತಾ, 50 ವರ್ಷ ಫಸ್ಟ್ ಫಿಟ್ ಆಗಿರಬೇಕು, ಹೆಂಗಿದೀವೋ ಹಂಗೆ ಇರಬೇಕು. ಆ್ಯಂಡ್ ಯು ನೀಡ್ ಟು ಎಂಜಾಯ್ ಲೈಫ್. ಓಕೆ, ದಿಸ್ ಒನ್ ಪಾರ್ಟ್ ಆಫ್ ಅವರ್ ಲೈಫ್. ದಿಸ್ ಕೆರಿಯರ್ ಇದೆಯಲ್ಲ, ಇಟ್ ಈಸ್ ಪಾರ್ಟ್ ಆಫ್ ಅವರ್ ಲೈಫ್. ದಿಸ್ ಲಾಟ್ ಅದರ್ ಥಿಂಗ್, ತುಂಬ ಇನ್ನೂ ನೋಡೋದಿದೆ, ಕಲಿಯೋದಿದೆ ಲೈಫ್ನಲ್ಲಿ. ಎಸ್, ಅಂಡ್ ನಾವು ಕೂಡ ತುಂಬ ಇನ್ನು ನಿಮ್ಮ ಸಿನಿಮಾಗಳನ್ನ, ನಿಮ್ಮ ಸೀರಿಯಲ್ಸ್ಗಳನ್ನ ಅಥವಾ ವಾಟ್ ಎವರ್ ಯು ಡೂ ಇನ್ ದ ಫ್ಯೂಚರ್ ನೋಡೋ ತುಂಬ ಆಸೆ ಇದೆ. ಕೊನೆಯದಾಗಿ ಕೇಳೋದಾದ್ರೆ, ಇವಾಗ ನಿಮ್ಮ ಅಪ್ಕಮಿಂಗ್ 3-4 ಪ್ರಾಜೆಕ್ಟ್ಸ್ ಯಾವ್ದು ಬರ್ತಾ ಇದೆಯಲ್ಲ, ಅದ್ರ ಬಗ್ಗೆ ಬ್ರೀಫ್ ಆಗಿ. ಇವಾಗ ರೈಟ್ ನಾವು 4 ಪ್ರಾಜೆಕ್ಟ್ ಇದೆ. ಒನ್ ವೆರಿ ಇಂಪಾರ್ಟೆಂಟ್ ಪ್ರಾಜೆಕ್ಟ್, ಒಂದು ಹಿಂದಿ ಫಿಲಮ್ ಮಾಡಿದ್ದೀನಿ. ಅದು ಮೈಥಾಲಜಿಕಲ್ ಸಬ್ಜೆಕ್ಟ್ ಅಗೇನ್. ಅದು ಕೃಷ್ಣನ್ ಬಗ್ಗೆ, ಶ್ರೀಕೃಷ್ಣ ಬಗ್ಗೆ. ಅಂಡ್ ಇದು ಅನ್ಟೋಲ್ಡ್ ಸ್ಟೋರಿ. ಎಲ್ಲರೂ ಕೃಷ್ಣ ಅಂತ ಅಂದ್ರೆ ಪಾಂಡವರು, ಕೌರವರು, ಇಲ್ಲ ಅದನ್ನ ಮಹಾಭಾರತದಲ್ಲಿ ದೋಸ್ ಥಿಂಗ್ಸ್. ಬಟ್ ಇದು ಅಂದ್ರೆ ಕೃಷ್ಣ ಅವ್ರದ್ದು ಪರ್ಸನಲ್ ಥಿಂಗ್. ಅವ್ರ ಜೊತೆ ಒಂದು ಕ್ಯಾರೆಕ್ಟರ್ ಇದೆ, ವೆರಿ ವೆರಿ ಎಲ್ಲರೂ ಅನ್ಕೊಂತಾರೆ ಇಟ್ ಮೈಟ್ ಬಿ ದ ನೆಗೆಟಿವ್ ರೋಲ್. ಯಾರದು, ಕೃಷ್ಣ ಜೊತೆ ಜರಾಸಂಧ, ಇನ್ನೊಂದು ದಿಸ್ ಒನ್ ವೆರಿ ಇಂಪಾರ್ಟೆಂಟ್ ರೋಲ್, ನೆಗೆಟಿವ್ ಕ್ಯಾರೆಕ್ಟರ್. ಅಂಡ್ ನಮ್ಮಿಬ್ರು ಬಗ್ಗೆನೇ ಆಗೋದು ಸಿನಿಮಾ. ಸೊ ತುಂಬ ಒಳ್ಳೆ ಸಿನಿಮಾ. ಇದು February 14th, 2026 ರಿಲೀಸ್ ಆಗ್ತಾ ಇದೆ. ವಂಡರ್ಫುಲ್. ಓಕೆ, ಸಿನಿಮಾ ಹೆಸರು? ಸಿನಿಮಾ ಹೆಸರು ಶ್ರೀ ರಾಧಾರಮಣ ಅಂತ. ಓಕೆ. Okay, and this will be one of the best in my Bollywood career. Okay. For first movie as the Bollywood career. ಅದು ಬಿಟ್ಟರೆ ದಿವೀರ್ ಅಂತ ಶೂಟಿಂಗ್ ನಡೀತಾ ಇದೆ. Right. And ಅದೊಂದು ಆಕ್ಷನ್ ಪ್ರಧಾನ ಚಿತ್ರ. It's an action movie and beautiful script ಅದು. ಇನ್ನೊಂದು ರಿಲೀಸ್ಗೆ ರೆಡಿ ಆಗಿರೋದು ಕಾಡಾ ಸಿನಿಮಾ. Right. Okay, ಕಾಡಾ ಆಲ್ಸೋ ವೆರಿ ನೈಸ್ ಸಬ್ಜೆಕ್ಟ್. ಇಟ್ಸ್ ಕಂಪ್ಲೀಟ್ಲಿ ಥ್ರಿಲ್ಲರ್ ಸಬ್ಜೆಕ್ಟ್ ಅದು. ಅದು ರಿಲೀಸ್ಗೆ ರೆಡಿ ಇದೆ. ಇನ್ನೊಂದು ಮಾರ್ಗ ಅಂತ, ನಾನು ಮತ್ತೆ ಚೇತನ್ ಅವರು, ಆ ದಿನಗಳು ಚೇತನ್ ಅವರು, ವಿ ಬೋತ್ ಆರ್ ಡೂಯಿಂಗ್. ಅದು ಶೂಟಿಂಗ್ ಇನ್ನೂ ಬ್ಯಾಲೆನ್ಸ್ ಇದೆ. ರೈಟ್. ಆ್ಯಂಡ್ ದೇರ್ ಆರ್ ಸೋ ಮೆನಿ ವಂಡರ್ಫುಲ್ ಥಾಟ್ಸ್ ಇನ್ ಯುವರ್ ಮೈಂಡ್ ದಟ್ ಇವಾಗ ಕೆಲವೊಂದು ಶೇರ್ ಮಾಡ್ಕೊಂಡ್ರಿ. ಬಟ್ ಸಮಯದ ಅಭಾವ ಇದೆ ನಮಗೂ. ನಮ್ಮ ಈ ಅಂತರಾಳದ ಕಾರ್ಯಕ್ರಮ ಕೇವಲ 1 ಗಂಟೆ ಮಾತ್ರ ನಮ್ಗೆ ಸೀಮಿತವಾಗಿದೆ. ಹೋಗ್ತಾನೆ ಇರುತ್ತೆ, ಎಲ್ಲ ಮಾತಾಡೋಕೆ ತುಂಬಾ ಇದೆ ನಿಮ್ಮ ಜೊತೆಗೂ ಕೂಡ. ಆದರೂ ಇಲ್ಲಿವರೆಗೂ ನಮ್ಮ ಚಂದನವಾಹಿನಿಯ ಪ್ರೇಕ್ಷಕರಿಗೆ ಸಾಕಷ್ಟು ವಿಷಯಗಳನ್ನು, ನಿಮ್ಮ ಅಂತರಾಳದ ಮಾತುಗಳನ್ನ, ನಿಮ್ಮ ಮನಸ್ಸಿನಲ್ಲಿದ್ದ ಅಷ್ಟು ಮಾತುಗಳನ್ನ ಏನೂ ಸಂಕೋಚ ಇಲ್ದಿರಾ ನಮ್ಮ ಜೊತೆ ಹಂಚ್ಕೊಂಡಿದ್ದೀರಾ. ನಮ್ಮ ಪ್ರೇಕ್ಷಕರಿಗೆ ನಿಮ್ಮ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಅವರೆಲ್ಲರ ಪರವಾಗಿ ನಿಮಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಮತ್ತೆ ಸಿಗೋಣ. ನಿಮ್ಮ ಸೂಪರ್ ಸ್ಟಾರ್ಡಮ್ ಇನ್ನಷ್ಟು ಬೆಳೀಲಿ ಅನ್ನೋದು ನಮ್ಮೆಲ್ಲರ ಆಶಯ. JK ಅವರೇ, ಥ್ಯಾಂಕ್ ಯು ಸೋ ಮಚ್ ಶ್ಯಾಮ್ ಸರ್. ಆ್ಯಕ್ಚುಲಿ ಲಾಸ್ಟಲ್ಲಿ ಹೇಳಬೇಕಂತಂದರೆ, ನನ್ನನ್ನು ಸ್ಟಾರ್ಟಿಂಗು ಬೆಳೆಸಿದೆ ನಮ್ಮ ಪ್ರೆಸ್ ಆ್ಯಂಡ್ ಮೀಡಿಯಾದವರು. ಅವ್ರು ಇಲ್ಲದಿದ್ದರೆ ಆಗ್ತಾಯಿಲ್ಲ. ಆ್ಯಂಡ್ ದೀಸ್ ಇಂಟರ್ವ್ಯೂಸ್ ಮ್ಯಾಟರ್ ಫಾರ್ ಅಸ್ ಅ ಲಾಟ್. ಆ್ಯಂಡ್ ಅವ್ರಿಗೂ ನೋಡೋಕ್ಕೆ ನಮ್ಮ ಬಗ್ಗೆ, ನಮ್ಮ ಸಾಧನೆ ಬಗ್ಗೆ ಆಗಿರ್ಬೋದು, ನಮ್ಮ ಲೈಫ್ ಬಗ್ಗೆ ಆಗಿರ್ಬೋದು, ಅದನ್ನು ಮಾಡ್ತಾಯಿರ. ಆ್ಯಂಡ್ ಐ ಶುಡ್ ಬಿ ವೆರಿ ಥ್ಯಾಂಕ್ಫುಲ್ ಟು ದೂರದರ್ಶನ್. ನನ್ನ ಸೆಕೆಂಡ್ ಬೆಸ್ಟ್ ಇಂಟರ್ವ್ಯೂ. ಫಸ್ಟ್ ದೂರದರ್ಶನ್ದೇ ಮಾಡಿದ್ದು ಇಂಟರ್ವ್ಯೂ, ಆ್ಯಂಡ್ ದಿಸ್ ಮೈ ಸೆಕೆಂಡ್ ಬೆಸ್ಟ್ ಇಂಟರ್ವ್ಯೂ. ಸೊ ಐ ರಿಯಲಿ ಥ್ಯಾಂಕ್ ಯು ಸೋ ಮಚ್. ವಂಡರ್ಫುಲ್ JK ಅವರೇ, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಹಿರಿತೆರೆ ಮತ್ತು ಕಿರಿತೆರೆ ಎರಡರಲ್ಲೂ ಸ್ಟಾರ್ಡಮ್ ಪಡ್ಕೊಂಡಿರುವಂಥ ನಮ್ಮ JK ಅವ್ರ ಜೊತೆ ಮಾತುಕತೆ ನಡೆಸಿದ್ವಿ. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಡನೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. Gari